ದಾರಿ ಗೊತ್ತಿಲ್ವಲ್ಲ? ದಾರಿ ನಾನೇ ಹೇಳ್ತೀನಲ್ಲ. ಹೇಳೋದಕ್ಕಿಂತ ಗೊತ್ತಿದ್ದು ನೀನೇ ಮುಂದೆ ಹೋಗ್ಬಾರ್ದು. ನಾನ ಜೊತೆ ಗಂಡು ಹೆಣ್ಣು ಒಟ್ಟಾಗಿ ಹೋಗುವಾಗ ಗಂಡಸರಿ ಮುಂದೋದ್ರೆ ಚಂದ. ನನಗೆ ನಿಮ್ ಹಿಂದೆ ಬರಬೇಕು ಅಂತ ಆಸೆ. ನಿನಗೆ ಆಸೆ ಎಲ್ಲಿಯಾದ್ರೂ ದಾರಿ ತಪ್ಪಿ ಹೋದ್ರೆ? ದಾರಿ ನಿಮ್ಗೆ ಹೊರಲಿಕ್ಕೆ ಇಷ್ಟೊತ್ತಾದ್ರೂ ಹೋಗಿ ಮುಟ್ಟೋದು ಎಷ್ಟೊತ್ತೀಗ? ಒಂದ್ ಕೆಲಸ ಮಾಡೋ, ಒಂದ್ಸಲ ನೀ ಮುಂದೋಗು, ಒಂದ್ಸಲ ನೀ ಮುಂದೋಗು. ಈಗ ನೀ ಮುಂದೆ ಆ ಕಡೆ ಕಾರು ಮಾಡೋ. ಗುಡುಕ್ತಾ ಇದೆ ಆ ಕಡೆಗೆ. ಒಂದರಿಂದ ಸೆಳೆ ಮಿಂಚು. ಮಳೆ ಅನಿತ ಉಂಟು. ಮೈ ತೋಯುವ ಮೊದಲೇ ಏನ್ ಮಾಡೋದು ಈಗ? ಓ ಗುಹೆಯನ್ನು ಸೇರೋಣ. ಬೆಡಗಿಯೊಡ ನಡಗಿದನು ಕಾಡಿನ ಗುಹೆಯ ಮರೆಯೊಳಗೆ, ಜಡಜ ಮುಖಿಯೊಳು ಕಾಮ ದೃಷ್ಟಿಯ ನಿಡದೆ ರಾತ್ರಿಯ ಕಳೆದ ಪೂರ್ವನ ದೃಢ ಮನದ ನಡವಳಿಕೆ ಗಚ್ಚರಿಗೊಂಡು ಮೆಚ್ಚಿದಳು. ಅದಕ್ಕೆ ಗೊತ್ತಾಗ್ಲಿಲ್ಲ ನನಗೆ. ಅರಮನೆಯಲ್ಲಿ ಪಲ್ಲಂಗದಲ್ಲಿ ಪೌಡಿಸುವ ನಾನು ಈ ಗುಹೆಯಲ್ಲಿ ಹಾಯಾಗಿ ನಿದ್ರಿಸಿದೆ ಹೇಗೆ? ಬಹುಶಃ ಆದ ಆಯಾಸದ ಪರಿಣಾಮ ಇರಬೇಕು. ಎದ್ದು ನೋಡ್ತೀನಿ, ಪಾಪ ಅಪೂರ್ವ ನನ್ನ ಬಳಿಯಲ್ಲಿ ತೂಕಡಿಸ್ತಾ ಕೂತ್ಕೊಂಡಿದ್ದಾನೆ. ನನಗೆ ಅವನನ್ನು ನೋಡಿ ಅಯ್ಯೋ ಎನಿಸಿತು, ಅಲ್ಲ ಹಬ್ಬ ಎನಿಸಿತು. ಎಂತ ಸ್ಥಿತಪ್ರಜ್ಞನಾಥ. ಪ್ರಾಯ ಸಮರ್ಥ ಹೆಣ್ಣೊಬ್ಳು ಒದ್ದೆಯಾಗಿ ಮುದ್ದೆಯಾಗಿ ಬಿದ್ದಿರುವಾಗ ಒಮ್ಮೆ ಹೀಗೆ ನೋಡ್ಬೇಕು ಅಂತ ಅನಿಸಲಿಲ್ಲ ಅವನಿಗೆ. ಅವನ ಹೆಸರು ಹೇಗೆ ಅಪೂರ್ವನ ವ್ಯಕ್ತಿತ್ವ ಹಾಗೆ ಅಪೂರ್ವವಾದದೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಅವನಿಗೆ ನನ್ನಲ್ಲಿ ಮಾತಾಡುವುದಕ್ಕೆ ನಾಚಿಕೆ ಪಾಪ. ನಾನೇ ಮಾತಾಡ್ಬೇಕು ಅಂತಿದ್ದೆ. ರಾತ್ರಿ ನನಗೆ ಆಯಾಸ ಆಗಿತ್ತು. ಈಗಾದ್ರೂ ಅವನನ್ನು ಕರೆದು ಮಾತಾಡ್ಬೇಕು. ಅವನ ಕುರಿತಾದ ಎಲ್ಲ ಹೃದಯ ವೀಣೆಯ ಮಿಂಟಿದೆ, ಹೃದಯ ವೀಣೆಯ ಮಿಂಟಿದೆ, ಹೃದಯ ವೀಣೆಯ ಮಿಂಟಿದೆ, ಸುಶ್ರಾವ್ಯ ಗೀತೆಯ ನುಡಿಸಿದೆ, ಸುಶ್ರಾವ್ಯ ಗೀತೆಯ ನುಡಿಸಿದೆ, ಸುಶ್ರಾವ್ಯ ಮಧುರ ಗೀತೆಯ ನುಡಿಸಿದೆ, ವಧುವಾಗಿ ಬರುವೆಯೇನೆ, ವಧುವಾಗಿ ಬರುವೆಯೇನೆ, ವಧುವಾಗಿ ಬರುವೆಯೇನೆ, ಈ ಮಾತು ಸುಧದಿ ತಪ್ಪಾಗಿದ್ದೇನೆ, ಸುಧದಿ ತಪ್ಪಾಗಿದ್ದೇನೆ, ತಪ್ಪಾಗಿದ್ದೇನೆ, ತಪ್ಪಾಗಿದ್ದೇನೆ. ಅಪೂರ್ವ, ಕಳೆದ ನಿನ್ನಿನ ರಾತ್ರಿ ನಿನ್ಗೇನ್ ತೊಂದರೆ ಆಗಿಲ್ಲ ತಾನೇ? ಏನೂ ತೊಂದರೆ ಆಗಿಲ್ಲ. ಹಾಯಾಗಿ ನಿದ್ರಿಸಿದೆ ನಾನು. ಸುಖ ನಿದ್ರೆ ಬಂತು ನನಗೆ. ಹೌದು, ನೀನೇನು ನಿದ್ರಿಸಿದೆ? ಬಹುಶಃ ನಿನಗೆ ಬಂದಿರ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನನ್ನು ಕಾಯ್ಬೇಕಿನ್ನುವ ಹೊಣೆಗಾರಿಕೆ ಇತ್ತಲ್ಲ. ಆ ಕಾರಣಕ್ಕಲ್ಲ, ಮತ್ತೆ ನಿನ್ನ ಆಕರ್ಷಣೆಯ ಚಲೋ ನನ್ನ ನಿದ್ದೆಗಳಿಸಿತು. ಅಯ್ಯಯ್ಯ, ನಾನು ಮದುವೆ ಆಗಬೇಕು, ಒಂದು ಹೆಣ್ಣಿಗೆ ಗಂಡನಾಗಬೇಕು ಎನ್ನುವ ಅಪೇಕ್ಷೆ ಹುಟ್ಟುತ್ತಿದ್ರೆ ನಿನ್ನನ್ನು ನೋಡಿದ ಮೇಲೆ ಆಶ್ಚರ್ಯವಾಗಿದೆಯೇ? ನನ್ನ ಹೃದಯ ವೀಣೆಯನ್ನ ನೀನು ಮೀಂತಿದೆ, ಸುಶ್ರಾವ್ಯ ಮಧುರ ಗೀತೆಯನ್ನ ನುಡಿಸಿದೆ. ನೀನ್ ಈಗೆಲ್ಲ ಕಾವ್ಯಾತ್ಮಕವಾಗಿ ಮಾತನಾಡಿದ್ರೆ ನನಗೆ ಅರ್ಥವೇ ಆಗುದಿಲ್ಲ. ನೇರವಾಗಿ ಹೇಳು. ನನ್ನವಳಾಗ್ತೀಯ? ತಪ್ಪಾದ್ರೆ ಕ್ಷಮಿಸು, ತಪ್ಪಾದ್ರೆ ಕ್ಷಮಿಸು. ಅಪೂರ್ವ, ನೀ ಕಿವಿ ತಪ್ಪಾಗ್ಲಿಲ್ಲ. ಆದ್ರೆ ತಡವಾಗಿ ಹೋಯ್ತು ಗೆಳೆಯ, ತಡವಾಗಿ ಹೋಯ್ತು ಗೆಳೆಯ, ತಡವಾಗಿ ಹೋಯ್ತು ಗೆಳೆಯ, ತಡವಾಗಿ ಹೋಯ್ತು ರಾಯ, ರಾಯ ಮಮಲಾಗ್ನ, ತಡವಾಗಿ ಹೋಯ್ತು ರಾಯ,
ಪದಿ ನಿನ್ನವರಿಬೋ ಪೊಡವಿ ಪದಿ ನಿನ್ನವರಿಬಾ ಪೊಡವಿ ಪದಿ ನಿನ್ನವರಿಬಾ ಭಾಗ್ಯವನ್ನು ಪಡೆದಿಲ್ಲ ನಾನು ಜನಪ ಪಡೆದಿಲ್ಲ ನಾನು ಜನಪ ಪೊಡವಿ ಬದಿ ನಿನ್ನವರಿಬಾ ಭಾಗ್ಯವನ್ನು ಪಡೆದಿಲ್ಲ ಭಾಗ್ಯವನ್ನು ಪಡೆದಿಲ್ಲ ನಾನು ಜನಪ ಪಡೆದಿಲ್ಲ ನಾನು ಜನಪ ಅಪೂರ್ವ, ನಾನು ಆಡಿದ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ. ಚಿತ್ರ ನೀ ಕೇಳಿ ತಪ್ಪಲ್ಲ, ನೀನು ಸರಿಯಾಗಿ ಕೇಳಿದ್ದೀಯಾ? ಹಾಗಾದ್ರೆ ನನ್ನ ಮದುವೆ ಆಗ್ತೀಯಾ? ಆಗಲ್ಲ. ಹೇಗ? ಏನು ಮಾಡೋಣ ಹೇಳು. ಈಗಾಗಲೇ ಬೇರೊಬ್ಬ ಗಂಡಿನೊಟ್ಟಿಗೆ ಮದುವೆ ನಿಶ್ಚಯವಾದ ಹೆಣ್ಣು ನಾನು ಅಪೂರ್ವ. ಯಾರು ಆ ಭಾಗ್ಯವಂತ? ಕ್ಷೇರ ದೇಶದ ಅಧಿಕಾರಿ ಉದಯ ಸೇನಿಗೆ ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮಪ್ಪ ಈಗಾಗಲೇ ನಿರ್ಣಯಿಸಿದ್ದಾರೆ. ತಪ್ಪಾಯ್ತು. ಕೊರಳಲ್ಲಿ ಮಾಂಗಲ್ಯ, ಬೆರಳಲ್ಲಿ ಕಾಲುಂಗರವನ್ನು ನೋಡಿದ್ರೆ ಅವಳು ಮದುವೆಯಾದವಳು ಅಂತ ನಾವು ತೀರ್ಮಾನಿಸ್ತೇವೆ. ಹೌದು. ಆ ಎರಡು ಕುರುಹುನಿಂದಲ್ಲಿ ಕಾಣದೇ ಇದ್ದದ್ದು ನೀನೊಬ್ಬಳು ಅವಿವಾಹಿತೆ ಕನ್ಯೆ ಎಂಬುದಾಗಿ ಭಾವಿಸಿ ಕೇಳಿದೆ. ಮತ್ತೊಬ್ಬನಿಗೆ ನಿಶ್ಚಿತವಾದ ಹೆಣ್ಣು ಅಂತ ಗೊತ್ತಿದ್ರೆ ಮಾತನಾಡಿಸುವ ಗೋಜಿಗೂ ಹೋಗ್ತಿರ್ಲಿಲ್ಲ. ತಪ್ಪಾಯ್ತು. ಇಲ್ಲಪ್ಪ, ನೀ ಕೇಳಿದ್ದು ತಪ್ಪಾಗ್ಲಿಲ್ಲ ಅಪೂರ್ವ, ನೀ ಕೇಳಿದ್ದು ತಪ್ಪಾಗ್ಲಿಲ್ಲ. ಅದು ಸ್ವಲ್ಪ ತಡ ಆಯ್ತು. ನನಗೆ ಈ ಮಾತೇ ಹೋಗ್ಟಾಯ್ತಲ್ಲ. ಈಗ 4 ವರ್ಷ ಮೊದಲೇ ನಾನು ನಿನ್ನ ಒಟ್ಟಾಗಿದ್ರೆ ಏನಾದ್ರು ಆಗ್ತಿತ್ತೇ ನಾನು. ನೀನು ಗ್ರಹಿಸುವುದು ಹಾಗೆ. ನಾನು ಈಗಲಾದ್ರೂ ಒಂದಾದೇವಲ್ಲ ಅಂತ ಭಾವಿಸಿದ್ದೆ. ಆದ್ರೆ ಮತ್ತೊಬ್ಬನಿಗೆ ನಿಶ್ಚಿತವಾದ ಹೆಣ್ಣು ಎನ್ನುವುದು ಗೊತ್ತಾಯ್ತಲ್ಲ. ಏನ್ ಮಾಡೋಣ ಹೇಳು, ಪ್ರಪಂಚದಲ್ಲಿ ನಾವು ಬಯಸೋದನ್ನೆಲ್ಲ ಪಡೆಯುವುದಕ್ಕಾಗ್ತದ? ಆದ್ರೆ ಒಂದು ಮಾತಂತೂ ಸತ್ಯ, ಏನು? ನಿನ್ನನ್ನು ನೋಡಿದ ಹೆಣ್ಣು ನಾನು ಅಂತಲ್ಲ, ಯಾವುದೇ ಪ್ರಾಯ ಸಮರ್ಥ ಹೆಣ್ಣು ದೇವರಲ್ಲಿ ಬೇಡಿಕೊಳ್ಳುವುದು ಏನ್ ಗೊತ್ತಾ? ದೇವರೇ, ಈ ಜನ್ಮ ಕಲ್ದೆ ಹೋದ್ರೇನಂತೆ, ಬರುವ ಜನ್ಮದಲ್ಲಾದ್ರೂ ಇರುವುದೇ ನನ್ನ ಗಂಡ ಅಂತ ಕೇಳ್ಕೊಳ್ತಾಳೆ. ದೇವರು ಅನುಗ್ರಹಿಸಿದ್ರೆ ಈ ಜನ್ಮದಲ್ಲಿ ಆಗಬಾರದು ಯಾಕೆ? ಪ್ರಾರ್ಥನೆ ಮಾಡೋಣ ಇಬ್ರು, ಆಯ್ತಾ? ಇತ್ತಲೊಂದಿನ ಚೇರದೆ ಇತ್ತಲೊಂದಿನ ಚೇರದೆ ಪ್ರತಿಪಾಲಕ ಉದಯ ಸೇನರೋ ಪ್ರತಿಪಾಲಕ ಉದಯ ಸೇನರೋ ಚಿತ್ತದೋಳು ಪರಮೇಶ್ವರಿಯ ನೆನೆಯುತ್ತ ಇರಲೋ ಚಿತ್ತದೋಳು ಪರಮೇಶ್ವರಿಯ ನೆನೆಯುತ್ತಲಿರಲೋ ಧರಣಿ ದೇವಿಯ ನೆತ್ತಿಯ ಮುತ್ತಿನ ಕಿರೀಟದಂತೆ ರಾರಾಯಿಸುವ ನಾಡು ಇದುವೇ ಚೇರ ದೇಶ. ವರ್ತಮಾನ ಕಾಲದ ಅಧಿಕಾರಿ ಉದಯಸೇನ ಎನ್ನುವುದಾಗಿ ನನ್ನ ನಾಮಾಂಕಿತ. ಸರಿಯಾದ ಸಂದರ್ಭಕ್ಕೆ ಸಭೆಯನ್ನು ಸೇರಿದ್ದೇನೆ. ಸೇರಿ ಪ್ರಜೆಗಳ ಮುಖವನ್ನು ನೋಡ್ತಾ ಇದ್ದೇನೆ. ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ ಅಂತಾದ್ರೆ ನನ್ನ ಆಳ್ವಿಕೆಯಲ್ಲಿ ಯಾವ ಕುಂದು ಕೊರತೆಯೂ ಇಲ್ಲ ಅಂತಾಯ್ತು. ಈ ರಾಜಕೀಯದ ಬಗ್ಗೆ ಸಮಾಧಾನ ಸ್ವಾಮಿ. ಆದ್ರೆ ನಾನು ಪಟ್ಟೆ ಏರುವ ಮುನ್ನ ಮದುವೆಯಾಗಿ ಪಟ್ಟೆ ಏರ್ಬೇಕಾಗಿತ್ತು. ಆದ್ರೆ ಏನ್ ಮಾಡುವುದು, ಅನುಕೂಲ ಅಂತ ಹೆಣ್ಣು ಸಿಗಲಿಲ್ಲ, ಹಾಗಾಗಿ ಮದುವೆ ಆಗ್ಲಿಲ್ಲ. ಈಗ ಸಮಾಧಾನ ಆಗ್ತಾ ಇದೆ.
ಯಾರನ್ನ ಮದುವೆ ಆಗ್ಬೇಕು ಎನ್ನುವುದಾಗಿ ಆಶಿಸಿದ್ದೇನೋ ಅವಳೇ ನನ್ನ ಸತಿಯಾಗಿ ಬರ್ತಾಳಲ್ಲ. ಹೌದು, ಆದ್ರೆ ಅವನೊಬ್ಬ ಬಂದು ಆಪಾದನೆ ಹೊರಿಸಿನಲ್ಲ. ಹೌದಪ್ಪ, ಈ ರೀತಿ ಹೇಳಿದ್ದಾನೆ ಅಂತಾದ ಮೇಲೆ ಇದನ್ನು ನಂಬಬೇಕೋ ಬಿಡಬೇಕು ಎನ್ನುವುದಾಗಿ ಗೊತ್ತಾಗ್ತಾ ಇಲ್ಲ. ಜೀವಂತವಾಗಿ ನನ್ನ ಮಾವ ಇದ್ದಾನೆ, ಅವನ ಮನೆಗೆ ಹೋಗಿ ಕೇಳ್ತೇನೆ. ಮಗಳು ಯಾವೆಡೆ ಬೋದಳೆನ್ನುವ ಬಗೆಯ ನರಿಯದೆ ಪಾಂಡ್ಯಭೂಪತಿ ಹಗೆಗಳಿಗೆ ಬಲಿಯಾದಳೆನ್ನುವುದು ದುಗುಡಗೊಂಡ ಮೀನಾಕ್ಷಾಲಯಕ್ಕೆಂದು ಹೋಗಿ ಬರ್ತೇನೆ ಎನ್ನುವುದಾಗಿ ಹೋಗಿರಂತಹ ನನ್ನ ಮಗಳು ಪರಮೇಶ್ವರಿ ಬರಲಿಲ್ಲ ಎನ್ನುವುದಾಗಿ ಯೋಚನೆಯಲ್ಲೇ ಇರುವಾಗ ಉದಯಸೇನ ಬಂದು ಒಂದು ವಿಷಯವನ್ನು ಹೇಳಿದ್ದಾನೆ. ಅದು ಸತ್ಯ ಆಗಿರಬಹುದೇ? ಸತ್ಯವೇ ಹೌದಂತಾದ್ರೆ ಅವರಿಂದ ಏನಾದರೂ ತೊಂದರೆಗೊಳಗಾಗಿರಬಹುದೇ? ಹೇಗೆ? ಹುಚ್ಚು ಪ್ರೇಮದ ಸುಳಿಗೆ ಹುಚ್ಚು ಪ್ರೇಮದ ಸುಳಿಗೆ ತಿರುಗುತ್ತ ಉತ್ತರಿಸುವುದು ಅಪ್ಪನೆನ್ನುವ ಶಬ್ದ ಅಪ್ಪ ಎನ್ನುವ ಪವಿತ್ರವಾಗಿರುವಂತಹ ಶಬ್ದವನ್ನು ಅಪವಿತ್ರದಿಂದ ನಾಲಿಗೆಯಿಂದ ಉಚ್ಚರಿಸದಿರು. ಕಬ್ಬಿನ ಒಟ್ಟಲೆ ಶೋಲಂಗಿ ಹುಟ್ಟುವ ಹಾಗೆ ಯಾರ ಮರ್ಯಾದೆ ತೆಗೆದಕ್ಕಾಗಿ ಹುಟ್ಟಿದ್ದೀಯ? ನಿಜ ಹೇಳು, ನಿನ್ನೆಯ ರಾತ್ರಿ ಎಲ್ಲ ಹೋಗಿದ್ದೆ, ಅವ ಯಾರು? ನಿನಗವನಿರುವಂತಹ ಸಂಬಂಧ ಏನಂತ ಹೇಳು. ಆ ಕಾರಣಕ್ಕಾಗಿ ನೀವು ಇಷ್ಟು ಸಿಟ್ಟುಕೊಂಡದ್ದ? ನಿನ್ನೆ ಮೀನಾಕ್ಷಿ ಸನ್ನಿಧಿಯಲ್ಲಿ ನರ್ತನವನ್ನು ಮುಗಿಸಿ ನಾನು ಮನೆಗೆ ಹೊರಟಾವಾಗ ಆ ವೀರಸಿಂಹ ನನಗೆ ಎದುರಾದ. ಪಾಪಿನ ನಾನು ಬಲತ್ಕರಿಸುವುದಕ್ಕೆ ಮುಂದಾದ. ಅಷ್ಟು ಹೊತ್ತಿಗೆ ಬಂದ ನಾನು ಕಾಪಾಡಿದಂತ ಮಹನೀಯನೇ ಇತ್ತ. ನಾವಿಬ್ರು ಸೇರಿ ಆದಷ್ಟು ಬೇಗ ಮನೆಗೆ ಬರಬೇಕು ಅಂತ ಹೊರಟಿದ್ದೆ. ಹೌದು, ಮಾರ್ಗ ಮಧ್ಯೆ ಮಳೆ ಪ್ರಾರಂಭ ಆಯಿತು. ಅನಿವಾರ್ಯವಾಗಿ ಒಂದು ಗುಹೆಯಲ್ಲಿ ನಾವು ಉಳ್ಕೊಳ್ಬೇಕಾಯ್ತು. ರಾತ್ರಿಯ ಕಾಲ, ಪ್ರಾಯ ಸಮರ್ಥ ಗಂಡು ಹೆಣ್ಣು ನಾವಿಬ್ರು ಗುಹೆಯಲ್ಲಿ ಕಾಲ ಕಳೆದಿದ್ದೇನೆ ಕಾರಣಕ್ಕಾಗಿ ನಮ್ಮಲ್ಲೇನು ತಪ್ಪು ನಡೆದಿದೆ ಅಂತ ತಾವು ಭಾವಿಸ್ಕೊಳ್ಬೇಕಾದಿಲ್ಲಪ್ಪ. ನಿನ್ನಿಂದ ಯಾವ ತಪ್ಪು ನಡೆದಿಲ್ಲ ತಾನೆ? ನಾನ್ ನಿಮ್ಮ ಮಗಳಲ್ವೇ? ನನಗೆ ಭರವಸೆ ಉಂಟು ಮಗಳೇ. ಆದ್ರೆ ಆಯ್ತಪ್ಪ. ನಂಬುವೆನು ನಿಮ್ಮ ನುಡಿಗಳ ನಂಬಲಾರೆನು ನಿಮ್ಮ ಪ್ರಾಯವ ನಂಬುವೆನು ನಿಮ್ಮ ನುಡಿಗಳ ನಂಬುವೆನು ನಿಮ್ಮ ನುಡಿಗಳ ನಂಬಲಾರೆನು ನಿಮ್ಮ ಪ್ರಾಯವೋ ನಂಬಲಾರೆನು ನಿಮ್ಮ ಪ್ರಾಯವೋ ನಂಬಲಾರೆನು ನಿಮ್ಮ ಪ್ರಾಯವೋ ಅಂಬುಜಾಕ್ಷಿ ಎಂತಹ ಮಾತನಾಡ್ತಾ ಇದ್ದೀಯ? ಸತ್ಯವಾದ ಮಾತು. ಒಳ್ಳೆ ಮಾತನಾಡಿ ಕಲ್ತ್ಕೊಂಡಿದ್ದೆ ಅಲ್ವಾ? ನೀನ್ ಹೇಳಿದ ಮಾತನ್ನೆಲ್ಲ ನಾನು ನಂಬಬೇಕೇನೆ? ನಾನು ನಿನ್ನ ಮಾತನ್ನು ನಂಬುತ್ತೇನೆ. ಸರಿ, ಅಷ್ಟಾದ್ರೆ ಆದ್ರೆ ನಿನ್ನ ಪ್ರಾಯವನ್ನ ಮಾತ್ರ ನಂಬುವುದಿಲ್ಲ. ಅಂದ್ರೆ ಯಾಕೆ ಕೇಳು, ನಿನ್ನ ಶೀಲದ ಬಗ್ಗೆ ಸ್ವಲ್ಪ ಸಂಶಯ ಉಂಟು. ಒಂದು ರಾತ್ರಿಯ ಕಾಲ ಪ್ರಾಯ ಪ್ರಬುದ್ಧರಂತ ನೀವಿಬ್ರು ಗುಹೆಯಲ್ಲಿ ಕಾಲ ಕಳಿತೀರಿ ಅಂತಾದ್ರೆ ಅಲ್ಲಿ ಏನು ನಡೆದಿರ್ಲೇಬೇಕು. ನಡಿಲಿಲ್ಲ ಅಂತಾದ್ರೆ ನಿನ್ನ ಜೊತೆಗಿದ್ದವ ಷಂಡನಾಗಿರ್ಬೇಕು, ಇಲ್ಲದಿದ್ರೆ ಅವನಿಗೆ ಆರೋಗ್ಯ ಸರಿ ಇಲ್ಲದೆ ಇರಬೇಕು. ಇಲ್ಲಿ ಬಂದುಕೊಂಡು ಅಪ್ಪನ ಹತ್ರ ಹೇಳ್ತಾಳೆ ನಾನು ಯಾವ ಅಪರಾಧವನ್ನು ಮಾಡಲಿಲ್ಲ ಎನ್ನುವುದಾಗಿ.
ಇದನ್ನೆಲ್ಲ ನಾವು ನಂಬಬೇಕೇನೆ? ನನ್ನ ಪುಣ್ಯಕ್ಕೆ ಮದುವೆ ಆದ್ಮೇಲೆ, ನಿಶ್ಚಯ ಆದ್ಮೇಲೆ ಗೊತ್ತಾಯ್ತು. ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ನನ್ನ ಬಾಳೆ ಹಾಳಾಗಿ ಹೋಗ್ತಾ ಇತ್ತು. ನೀನು ಯಾರಿಗೆ ಬೇಕೆ ಮಾವ? ನಿನ್ನ ಮಗಳು ಕುತ್ತಿಗೆ ಕಲ್ಲು ಕಟ್ಟಿ ಹಾಳೆ ಬಾವಿಗೆ ನೂಕಿ. ನನಗ್ ಬೇಡ, ನಾನು ಹೊರಟೆ. ಯಾವುದೇ ಕಾರಣಕ್ಕೂ ನನ್ನ ಮಗಳು ಪರಮೇಶ್ವರಿ ಸುಳ್ಳನ್ನಾಡುವಳಲ್ಲ. ಆಕೆ ಮೇಲೆ ನನಗೆ ಭರವಸೆ ಉಂಟು. ಆಕೆ ಮೇಲೆ ನೀನು ಸಂಶಯ ಪಟ್ಟು ಆಕೆಯನ್ನು ನೀನು ಮದುವೆ ಆಗ್ಲಿಲ್ಲ ಅಂತ ಅದೇ ಆಕೆ ಬಾಳು ಹಾಳಾಗುದ್ರ ಜೊತೆಯಲ್ಲಿ ನನ್ನ ಮಾನದ ಪ್ರಶ್ನೆ, ನನ್ನ ಮನೆತನದ ಮರ್ಯಾದೆ ಪ್ರಶ್ನೆ. ಪುಣ್ಯಾತ್ಮ, ನಿನ್ನ ಕೈ ಮುಗಿದು ಬೇಕಾದ್ರೂ ಕೇಳ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ಕೇಳು, ನನ್ನ ರಾಜ್ಯವನ್ನಾದ್ರೂ ಬಿಟ್ಟು ಕೊಡ್ತೇನೆ. ಆಕೆಯನ್ನು ಮದುವೆ ಆಗಪ್ಪ. ಮಾವ, ಈ ರೀತಿ ಮಾತನಾಡ್ತಾ ಇದ್ದೀರಲ್ಲ, ನನಗೆ ಗೊತ್ತುಂಟು. ಇವಳನ್ನು ಇಲ್ಲಿಯೇ ಬಿಟ್ಟು ಹೋದೆ ಅಂತ ಆದ್ರೆ ನಿಮ್ಮ ಮನತನದ ಮರ್ಯಾದೆಯ ಪ್ರಶ್ನೆ ಬರ್ತದೆ. ನಿಮ್ಮ ಮರ್ಯಾದೆ ಹೋಗುವುದಕ್ಕೆ ಯಾವತ್ತು ನಾನು ಬಿಡುವುದಿಲ್ಲ. ಮಾವ, ಆಲೋಚನೆ ಮಾಡಬೇಡಿ. ನಿಮ್ಮ ಮಗಳು ಪರಮೇಶ್ವರಿ ಯಾವ ತಪ್ಪೇ ಮಾಡಿದ್ದಿರ್ಲಿ ಅದನ್ನ ಕ್ಷಮಿಸಿ ಅವಳನ್ನು ನಾನು ಮದುವೆ ಆಗ್ತೇನೆ. ಮದುವೆ ಆಗ್ತಿಲ್ಲ ಆದ್ರೆ ಏನು ರಾಜ್ಯ ಕೊಡ್ಬೇಕು ಮಾವ. ಆಕೆಯನ್ನು ನೀನು ಮದುವೆ ಆಗ್ತೀಯ ಅಂತ ಆದ್ರೆ ದೇವಿ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ರಾಜ್ಯ ಬಿಟ್ಟು ಕೊಡ್ತೇನೆ. ಹಾಗಾದ್ರೂ ಒಪ್ಕೊಂಡೆ. ಅಷ್ಟೇ ಮದುವೆ ಎಲ್ಲರಿಂದ ಎಂತ ಔದಾರ್ಯವು ನಿನ್ನದ್ದು. ಒಂದು ರಾತ್ರಿ ನಾನು ಬೇರೊಬ್ಬ ಗಂಡಿನೊಟ್ಟಿಗೆ ಕಾಲ ಕಳೆದಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನ ಶೀಲವನ್ನ ಶಂಕಿಸಿ ಮದುವೆ ಆಗುದಿಲ್ಲ ಅಂತ ತಿರಸ್ಕರಿಸಿದವನು ನನ್ನ ಅಪ್ಪ ರಾಜ್ಯ ಕೊಡ್ತೀನಿ ಅಂತ ಹೇಳಿದವ ಒಪ್ಕೊಂಡು ಬಿಟ್ಟೆ? ಒಪ್ಕೊಂಡಿದ್ದೇನೆ. ಹಾಗಿದ್ರೆ ಇನ್ಯಾರೋ ಒಬ್ಬ ಸಾಮ್ರಾಜ್ಯನೇ ಕೊಡ್ತೇನೆ ಅಂತ ಹೇಳಿದ್ರೆ ನಾಲ್ಕು ಮಕ್ಕಳ ಆದವನಾದ್ರೂ ಹೂ ಅಂತ ಹೇಳ್ತೀಯ ಅಂತ ಆಯ್ತು ನೀನು. ಹೇಳಿ ತಡೆಯ. ತಾನು ಸ್ವತಃ ಸಂಪಾದಿಸಿ ಕಟ್ಟಿಕೊಂಡ ಹೆಂಡತಿಯ ಹೊಟ್ಟೆ ಹೊರೆಯುವ ಯೋಗ್ಯತೆ ಇದ್ದವು ಮಾತ್ರ ಮದುವೆ ಆಗುವ ಮನಸ್ಸು ಮಾಡ್ಬೇಕು. ಹೌದೌದು. ಅದೆಲ್ಲ ಬರೀ ಹೆಂಡತಿ ಮನೆಯಿಂದ ಬರುವ ಆಸ್ತಿನ ನಂಬಿಕೊಂಡು ಮದುವೆ ಆಗ್ತಾನೆ ಅಂತ ಆದ್ರೆ ಅವು ಗಂಡ ಆಗಿರುದಿಲ್ಲ, ಅವು ಬಂಡ ಆಗಿರ್ತಾನೆ, ಬರೀ ದಂಡ ಆಗ್ತಾನೆ ಆಮೇಲೆ. ಹೇಳಿ ತಡೆಯ. ನಿನ್ನ ಸ್ವಭಾವ ಮೊದಲಾಗಿ ಗೊತ್ತಾದದ್ದು ಬಹಳ ಒಳ್ಳೇದಾಯ್ತು. ಯಾಕೆ? ಅದಲ್ಲದೆ ಹೋದ್ರೆ ಮದುವೆ ಆದ್ರೆ ಇನ್ಯಾರೋ ಒಬ್ಬ ಬಂದ್ಕೊಂಡು ಒಂದಿಷ್ಟು ಬಂಗಾರ ಕೊಡ್ತೀನಿ, ನೀನು ಹೆಂಡತಿ ಕೊಡ್ತೀನಿ ಅಂತ ಕೇಳಿದ್ರು ಕೊಟ್ಟಿದ್ದೆ ಪುಣ್ಯಾತ್ಮ ನೀನು. ಎಷ್ಟದ ಮಾವ 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 ಆಗ್ತದೆ ನಿನ್ಗೆ? ಮಾವ ಆಗ್ತದೇನೆ. ಅಲ್ಲ, ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ ಮಾವ ಆದ್ರೆ ಮಾವ ಹೂ ಅಂದ್ರು ನೀನು. ಇಲ್ಲವೇ, ನೀನು ಒಪ್ಕೊಂಡ್ಬಿಟ್ರೆ ಆಯ್ತಾ? ನೀನು ಒಪ್ಪಿಕೊಳ್ಳುವುದಿಲ್ವಾ? ನೀನ್ ನನ್ನ ಕಾಲಿಡಿದು ಕೇಳ್ಕೊಂಡ್ರು ನಿನ್ನ ಮದುವೆ ಆಗುದಿಲ್ಲ ಪಾಪಿ. ಮಾವ ನೋಡಿ ಎಷ್ಟು ಸಲ ಹೇಳಿದೆ ನಿನಗೆ ಹಾರಾಟ ಮಾಡಬೇಡ ಅಂತ. ನನ್ನ ಮಾತು ಕೇಳಿದೆಯಾ ನೀನು? ಇಲ್ಲಿಯವರೆಗೆ ನಿನ್ನ ಹಾರಾಟ ಆಯ್ತು, ಈಗ ಅವಳು ಪ್ರಾರಂಭ ಮಾಡಿದ್ದಾಳೆ. ಒಟ್ಟಿನಲ್ಲಿ ನಮ್ಮ ಆಯುಷ್ಯ ಪೂರ್ತಿ ಸುಧಾರಿಸದೇ ಆಯ್ತು ಅಂತ ನಿಜವಾಗ್ಲಿ ಆದಿತ್ತು. ಮಗಳೇ ಪರಮೇಶ್ವರಿ, ಮಾಡಬೇಡ. ಆತ ಗಂಡ 100 ಜನ ಬಂದರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತೇನೆ ಎಂಬುದಾಗಿ. ಆದರೆ ನಿನ್ನ ಭವಿಷ್ಯತ್ತಿನ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡು. ಮೊದಲೇ ನಿಶ್ಚಯವಾದ ಗಂಡು ಆತ. ಅವರನ್ನ ನೀನು ಮದುವೆ ಆಗಲಿಲ್ಲ ಅಂತ ಆದ್ರೆ ಈ ಪ್ರಪಂಚದಲ್ಲಿ ಮತ್ತೆ ನಾನು ಮದುವೆ ಆಗ್ಲಿಕ್ಕೆ ಯಾರಮ್ಮ ಬರ್ತಾರೆ? ಅಪೂರ್ವ ಮದುವೆಯ ಪೇಯ ಎಂದು ಕೇಳಿದೆ ಅಂದೋ ಅಪೂರ್ವ ಮದುವೆಯ ಪೇಯ ಎಂದು ಕೇಳಿದೆ, ಮದುವೆಯಾಗೆನು ಎಂದು ಹೇಳಿದೆ, ಅಂದು ಮದುವೆಯಾಗೆನು ಎಂದು ಹೇಳಿದೆ. ಎಂದು ಕೇಳುವೆ ಒಲಿದು ಬರಿಸುವೆಯೋ. ಹೃದಯ ಭಾಷೆಯ ನರಿತ ಪೂರ್ವನು ಮುದದಿ ಮಾಂಗಲ್ಯವನ್ನು ಕಟ್ಟಲು ಎಲ್ಲರೂ ಕಥೆಯ ಕನ್ನೆಯ ಮನವನ್ನು ಕಲುಷಿತಗೊಳಿಸಿದೆಯೋ. ನಿನ್ನ ದೂರದೊಳಗೊಂದು ಕಳವೆನು ಕೊಟ್ಟೀಗ ಎಲ್ಲ ಪೂರ್ವ ನಿನ್ನ ಎದೆ ಧೈರ್ಯವೇ. ಇಷ್ಟು ಧೈರ್ಯ ಮಾಡಿದೆ ಯಾಕೆ ಗೊತ್ತಾ? ಯಾಕೆ? ಸುಮ್ಮನೆ ನಿಂತು ನನ್ನನ್ನು ಷಂಡ ಅಂದ್ಯಲ್ಲ, ಗಂಡು ಅಂತ ತೋರಿಸುವುದಕ್ಕೆ ಇಷ್ಟು ಧೈರ್ಯ ಮಾಡಿದ್ದು. ಮದುವೆಯಾಗುವಂತ ಗಂಡು ಮಗ ನಾನು ಇಲ್ಲೇ ಇದ್ದೇನಲ್ಲ. ನೀನು ಇನ್ನು 10 ವರ್ಷಕ್ಕೂ ಹಾಗೇ ಆಗಿರು. ಏನು ನಾನು ಬೊಬ್ಬರಿಯಾಗಿ ಸಾಯ್ಬೇಕಾ? ಅಪೂರ್ವ, ನನ್ನ ನಿನ್ನಲ್ಲಿ ಸುಮ್ಮನೆ ಹೊಡೆದಾಟ ಬೇಡವಾ? ಒಂದು ಸುಧಾರಣೆ ಮಾಡ್ಕೊಳ್ಳುವ. ನೀನಂತೂ ಪರಮೇಶ್ವರಿ ಕರಿಮಣಿ ಕಟ್ಟಿದ್ದೀಯ, ಅವಳನ್ನ ನನಗೆ ಬಿಟ್ಟು ಕೊಡ. ಕಟ್ಟಿಕೊಂಡವಳನ್ನ ಬಿಟ್ಟು ಕೊಡು ಅಂತ ಕೇಳಬೇಡ. ಮತ್ತೆ ಯಾರಾದ್ರೂ ಬಿಟ್ಟದ್ದಿದ್ರೆ ನೀ ಕಟ್ಟಿ.
ತಿಳ್ಕೊಳ್ಬೇಕಾದ್ದಿಲ್ಲ. ಇಲ್ಲ ಮಗಳೇ. ಇವರ ಸಂಸ್ಕಾರ ಏನು, ಯೋಗ್ಯತೆ ಎನ್ನುವುದನ್ನು ಅರಿತ ನಾನು ನನಗೆ ತಕ್ಕವರ ಎನ್ನುವ ಕಾರಣಕ್ಕಾಗಿ ಅವರು ಕೊಟ್ಟುವಂತ ಕರಿಮಣಿಗೆ ಕೊರನುಡಿದ್ದಪ್ಪ. ಪರಮೇಶ್ವರಿ, ಉದಯತೆ ನೋಡಿದ ಮಾತು ಎಲ್ಲ ಸತ್ಯ. ನಮ್ಮಿ ಒಮ್ಮೆ ನಿಮ್ಮೆಲ್ಲ ಸಿಟ್ಟು ಬಂದಿದೆ. ಹೌದು ಮಗಳೇ, ಮೆಚ್ಚಿದಾಕೆಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ್ದೇನೆ. ಸಪ್ತಗಿರಿಯ ಸಾಮ್ರಾಜ್ಯದ ನನ್ನ ತಾಯಿ ನನ್ನ ನಿರೀಕ್ಷೆಯಲ್ಲಿದ್ದಾರೆ ಮಾವ. ಹೊರಟ ನಮ್ಮನ್ನು ಆಶೀರ್ವದಿಸಿ. ಮಡದಿಯಳರೊಳಗೊಂಡ ಪೂರ್ವನು ನಡೆದು ಒಳಗಡೆ ಇಡುವ ನೋಟದಿ ಒಳಗಡೆ ಇಡುವ ಏನು ಅಮ್ಮ ಅಲ್ಲ ನೋಡ ನೀನು ಶ್ವಾಸೆ ಕಡಜ ಮುಖಿಯಳ ಮತಿಗೆ ಮೌಢ್ಯವು ಕವಿಯಿತು ಮೌಢ್ಯವು ಕವಿಯಿತು ಅರೆ ಕ್ಷಣದಿ ಮದುವೆಯಾದ ಒಡನೆ ಸಾವರಿಸುತ್ತ ಮೆಲುನಗೆ ಬಿಡದೆ ಸೂಸುತ್ತ ದಂಪತಿಗಳನ್ನು ಕಡು ವಿಚಾರದೆ ಹರಸಿ ನುಡಿದಳು ವ್ಯಂಗ್ಯ ನುಡಿಗಳಲ್ಲಿ. ಮಗನೇ ಮದುವೆಯ ನಾದೆಯ ಮಗನೇ ಮದುವೆಯ ಆದೆಯ ಸಂಭ್ರಮದ ಸೊಗ ಕೆಡಿಸಿ ಬಿಟ್ಟೆ ಸದಯ ಸಂಭ್ರಮದ ಸೊಗ ಕೆಡಿಸಿ ಬಿಟ್ಟೆ ಸದಯ ಸುಗುಣ ಮಾತೆಯ ಮರೆದೆಯ ಸುಗುಣ ಮಾತೆಯ ಮರೆದೆಯ ಸುಗುಣ ಮಾತೆಯ ಮರೆದೆಯ ಮಾತೆಯ ಮರೆದೆಯ ಇಂದೀಗ ಹಗುರಾಯ್ತು ಹಗುರಾಯ್ತು ನೋಡು ಹೃದಯ ಮಗನೇ ಮದುವೆಯನಾದೆಯೋ. ಕೃಷ್ಣ ಹೇಳಿದ್ದ ನೀನು ಬರುವುದು ತಡವಾಗುತ್ತದೆ ಎಂದು ಹೇಳಿದ್ನು. ಈ ರೀತಿಯಲ್ಲಿ ಬರ್ತೀಯ ಅಂತ ಮಾತ್ರ ಗೊತ್ತಿರಲಿಲ್ಲವಾಗಿತ್ತು ಮಗನೇ. ಏನಾಯ್ತಮ್ಮ? ಬೆಕ್ಕೆ ಬಲಿತ ಹಕ್ಕಿಗಳಿಗೆ ತಾಯಿ ಹಕ್ಕಿ ನೆನಪಾಗುವುದಿಲ್ವ ಈ ಹೊತ್ತಿನಲ್ಲಿ? ಏನಂತಹದ್ದಾಯ್ತು? ನನ್ನಲ್ಲಿ ಹೇಳದೆ ಮದುವೆ ಆಗುವಂತ ಅವಶ್ಯಕತೆ ನಿನಗೆ ಅನಿತ್ತು. ಸಂದರ್ಭವೇ ಹಾಗೆ ಬಂತಮ್ಮ. ಅದೇನು? ನಿನ್ನಿಂದ ಅಪ್ಪಣೆ ಪಡೆದು ಜಾತ್ರೆ ನೋಡುವುದಕ್ಕೆ ಹೋದವನ ಅಲ್ಲಿ ಕಾಮುಕ ಮಾಡುವ ಇಕ್ಕೆಯಿಂದ ಕೆಡಿಸುವುದಕ್ಕೆ ಮುಂದಾಗಿದ್ದ. ಅವನನ್ನ ಬಡಿದು ಇವಳನ್ನ ಅವಳ ಅರಮನೆಗೆ ಬಿಟ್ಟು ಬರುವಾಗ ಅಮ್ಮ ಮೊದಲೇ ನಿಶ್ಚಿತವಾದ ವರ ಅವಳ ಶೀಲದ ಕುರಿತು ಶಂಕೆ ಪಟ್ಟ. ಈಕೆಯನ್ನ ಆತ ತಿರಸ್ಕರಿಸಿದ್ರಿಂದ ಕಾಲಿಗರಿಗೆ ಕೈ ಮುಗಿದು ಕೇಳಿಕೊಂಡಳು, ಮದುವೆಯಾದ ತಪ್ಪೇ ನೀನು ಮದುವೆಯಾಗಬಾರದಿತ್ತು ಅಂತ ನನ್ನ ಆಲೋಚನೆ ಅಲ್ಲ ಮಗನೇ. ಹೀಗಾಗಬಾರದಾಗಿತ್ತು ಎನ್ನುವುದು ನನ್ನ ಚಿಂತೆ. ಒಳ್ಳೆಯ ಮನೆತನದ ಹುಡುಗಿಯನ್ನು ನೋಡಿ ನಾನೇ ನಿನಗೆ ಮದುವೆ ಮಾಡುತ್ತಿದ್ದೆ. ಆ ಸಂತೋಷವನ್ನ ಸಂಭ್ರಮವನ್ನ ಕಾಣಬೇಕು ಅಂತ ಇದ್ದೆ ಮಗನೇ. ಇವಳನ್ನು ಕಡಿಮೆಯವಳಲ್ಲ. ಯಾರು? ಮಧುರೆಯ ರಾಜಕುಮಾರಿ. ಅದ್ರಲ್ಲೂ ರಾಜಕುಮಾರಿಯನ್ನೇ ಮದುವೆ ಆದ್ಯೇನು? ಸಂತೋಷ ಮಗನೇ, ಸಂತೋಷ. ಅಮ್ಮ, ನಿನ್ನ ಹೆಸರೇನು ತಾಯಿ? ಪರಮೇಶ್ವರಿ. ಏನಂದೆ? ಪರಮೇಶ್ವರಿ. ಚೆನ್ನಾಗಿದೆ. ಒಂದೇ ಮನೆಯನ್ನು ಪ್ರವೇಶ ಮಾಡಿದ ಅತ್ತೆ ಸೊಸೆಯಂದಿರು ಈಶ್ವರಿ ಪರಮೇಶ್ವರಿಯರು. ಹೆಸರಿನಲ್ಲೇನೋ ಬಹಳ ಹೊಂದಾಣಿಕೆ ಉಂಟು. ಅದೇ ರೀತಿ ನಮ್ಮ ಜೀವನದಲ್ಲಿ ಹೊಂದಾಣಿಕೆ ಇರಲಿ ಏನು? ಈ ಮನೆಯಲ್ಲಿ ನೀನು ನಗುನಗುತ್ತಾ ಸಂತೋಷದಲ್ಲಿ ದಿನವನ್ನ ಕಳೆಯಬೇಕು ಅಂತಾದ್ರೆ ಈಶ್ವರಿಯ ಸೊಸೆಯಾಗಿರು, ನೆಮ್ಮದಿಯಿಂದ ಬದುಕುತ್ತೀಯ. ಬಲಕಾಲಿಟ್ಟು ಮುಂದೆ ಹೋಗಮ್ಮ. ಒಂದು ಸಮಸ್ಯೆ ಎದುರಾಗಿದೆ. ಏನದು? ಕೃಷ್ಣ, ಏನಾಯ್ತು? ಮೊದಲ ರಾತ್ರಿಯೋಳು ಏನಗೈವುದು ಮೊದಲ ರಾತ್ರಿಯೋಳು ಏನಗೈವುದು ಸುಧತಿಯೋಳು ನಾನೆಂದು ನಡೆಯುವುದು ಸುಧತಿಯೋಳು ನಾನೆಂದು ನಡೆಯುವುದು ಹೃದಯ ಹೃದಯ ಡಬಡವ ಎನ್ನುತ್ತಿರುವುದು
ಗೊತ್ತಾ? ನಾನಿದ್ದಲ್ಲಂತೂ ಹುಡುಕ್ಲಿಲ್ಲ ನೀನು. ಕೂಗಿ ಕರೆದದ್ದೆಷ್ಟು ಗೊತ್ತಾ? ಈಗ ಕೇಳಿದ್ದು ನನಗೆ. ನನ್ನ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಏನಾಯ್ತಾ? ಇಂದಿನ ರಾತ್ರಿಯನ್ನು ಕಳೆಯುವುದಕ್ಕಾಗಿ ಬರುತ್ತಿರುವಾಗ 4-6 ಜನ ನನ್ನನ್ನು ಎಚ್ಚರಿಸಿದ್ರು. ಏನಂತೆ? ಸ್ವಲ್ಪ ಜಾಗ್ರತೆ, ರಾತ್ರಿ ಇಡೀ ಎಚ್ಚರಿಕೆಯಿಂದ ನೀವು. ಅಂದ್ರೆ ಸಮುದ್ರ ನೀರು ಇಲ್ಲಿವರೆಗೆ ಬರ್ತದೆ ಅಂದ್ರ? ಅಲ್ಲೋ, ಮತ್ತೆ ನಿನ್ನ ಪ್ರಥಮ ರಾತ್ರಿ ಅಂತ ಹೇಳಿದ್ರು. ಆಮೇಲೆ ಹೆಂಗಸರು ನನ್ನ ಮುಖ ನೋಡಿ ಮುಸಿ ಮುಸಿನಾಗಿ ಆಡುದು. ಯಾವಾಗ್ಲೂ ಅವ್ರ ಅಭ್ಯಾಸವೇ. ಅವರೊಳಗೆ ಪಿಸು ಪಿಸು ಮಾತಾಡುದು. ಹೋಗ್ಲಿ ಬಿಡು. ಅವ್ರು ಹೇಳಿದ್ದು ಅದೇ ಕಾರಣ. ನಿನ್ನ ಪ್ರಥಮ ರಾತ್ರಿ ಅಂದ್ರೆ ಕೃಷ್ಣ, ಮೊದಲ ರಾತ್ರಿ ಅಂದ್ರೆ ಏನು? ಅಯ್ಯಯ್ಯೋ, ಮೊದಲ ರಾತ್ರಿಯೊಳಗೆ ಗೈಯುವುದು, ಸುದತಿಯೊಳು ನಾನು ಎಂತೂ ವ್ಯವಹರಿಸುವುದು, ಇದೆಲ್ಲ ಗ್ರಹಿಸಿದಾಗ ಎದೆಯಲ್ಲಿ ಡಬ 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 ಶಬ್ದ ಕೇಳುದು. ಅದೇನಾಗಾದ್ರೆ ವಿನೋದ ಮಾಡಬೇಡ, ಹೇಳು. ಹಾಗಾದ್ರೆ ಪ್ರಥಮ ರಾತ್ರಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಕುಲು ಕುಲು ನಗುತ್ತಲಿ ಕೃಷ್ಣನು ಬೇಡಿದ ಲಲನೆಯ ನುಡಿಸುವ ಪರಿಯೋ. ಕುಲು ಕುಲು ನಗುತ್ತಲಿ ಕೃಷ್ಣನು ಬೇಡಿದ ಲಲನೆಯ ನುಡಿಸುವ ಬಗೆಯಲ್ಲೋ, ಲಲನೆಯ ನುಡಿಸುವ ಬಗೆಯಲ್ಲೋ. ಚಲುವೆಯ ಹೃದಯವನರಳಿಸಿ, ಹೃದಯ ಅರಳಿಸಿ, ಹೃದಯ ಅರಳಿಸಿ ಆಕೆಯ ಒಲಿಸುತ್ತ ಸೇರುವ ಬಗೆ, ಒಲಿಸುತ್ತ ಸೇರುವ ಬಗೆಯನ್ನು. ಚಲುವೆಯ ಹೃದಯವನರಳಿಸಿ ಆಕೆಯ ಒಲಿಸುತ್ತ ಸೇರುವ ಬಗೆಯನ್ನು. ಹಾಗಾದ್ರೆ ನೀನು ಕೂಗಿದ್ದೆ ಯಾಕೆ ಅಂತ ಈಗ ನನಗೆ ಅರ್ಥ ಆಯ್ತು. ಪ್ರಥಮ ರಾತ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ನನ್ನೊಡನೆ ಕೇಳುವುದೇನೋ. ಸಣ್ಣ ಹುಡುಗರಲ್ಲಿ ಕೇಳಿದ್ರು ಗೊತ್ತುಂಟು, ಆದ್ರೆ ನನ್ನಲ್ಲಿ ಕೇಳಿದ್ದೆ ಅನ್ನೋ ಕಾರಣದಿಂದ ಹೇಳ್ತೇನೆ. ಪ್ರಥಮ ರಾತ್ರಿ ಅಂದ್ರೆ ಏನು? ವರ್ಷದಲ್ಲಿ 10 ರಾತ್ರಿಯ ಪರಿಚಯ ಉಂಟು ನನಗೆ. ಇಷ್ಟು ಧೈರ್ಯಶಾಲಿಯೋ ನೀನು? ಅದೇ ನಿನಗೆ 10 ಪ್ರಥಮ ರಾತ್ರಿ ಆಗಿದೆಯಾ? ಇವನ ಅದಲ್ವಾ, ವರ್ಷದಲ್ಲಿ ರಾತ್ರಿ ಎಂದು ಕರೆಯಲ್ಪಡುವ 10 ದಿನಗಳ ಪರಿಚಯ ಉಂಟು. ಯಾವ್ದಾ? 9 ನವರಾತ್ರಿ, 1 ಶಿವರಾತ್ರಿಯ. ಹೀಗೆ ಮಾತಾಡಿದ್ರೆ ನನಗಿದು ಕರಾಳ ರಾತ್ರಿ ಆಗ್ತದೆ. ಆ ಬಗ್ಗೆ ಆಲೋಚನೆ ಮಾಡಬೇಕಾಗೋದಿಲ್ಲ. ಅದು ನೋಡು, ಕೋಣೆ ಶೃಂಗಾರ ಆಗಿದೆಯಲ್ಲ, ಅದು ಯಾರಿಗಾಗಿ ಅಂತ ಮಾಡಿದ್ಯಾ? ಯಾರಿಗೆ? ನಿನಗಾಗಿಯೇ ಕೋಣೆ ಶೃಂಗಾರ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಆ ಕೋಣೆಯೊಳಗೆ ಇಂದೀಗ ನೀನು ಹೋಗ್ಬೇಕು. ನೀನು ಹೋದ ಸ್ವಲ್ಪ ಹೊತ್ತಿನಲ್ಲಿ ಮದುವೆಯಾಗಿ ಕಲ್ತಂದಂತ ಹುಡುಗಿದ್ದಾಳಲ್ಲ ಪರಮೇಶ್ವರಿ, ಅವಳು ಬರ್ತಾಳೆ. ಬರುವಾಗ ಹಾಗೆ ಬರುವುದಿಲ್ಲ, ಸಾಯ್ಬೇಡವಾ, ಒಂದ್ ತಂಬಿಗೆ ಹಾಲು ಹಿಡ್ಕೊಂಡು ಬರ್ತಾಳೆ. ಅದನ್ನು ನಿನಗೆ ಕೊಡ್ತಾಳೆ, ನೀನು ಅದನ್ನು ಕುಡಿಬೇಕು. ಹೇಳಿ, ಕುಡಿಯುವುದು ಮಾತ್ರ ಅಲ್ಲ, ಹಾಲು ಕುಡಿದು ಮಲಗಿಬಿಡುದು. ಅರ್ಧ ಮಾತ್ರ ನೀ ಕುಡಿಯುದು, ಅರ್ಧ ಉಳಿಕೆ ಕೊಡ್ಬೇಕು. ಅರ್ಧ ನಾನು ಕುಡಿದು ಅರ್ಧ ಉಳಿ ಕೊಟ್ಟು ಮಲಗಿಬಿಡುದು. ಮಲ್ಕೊಳ್ಳೋದು ಮತ್ತು ತಡ ಉಂಟು. ಆಮೇಲೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹಣ್ಣುಗಳನ್ನೆಲ್ಲ ಆರಿಸಿ ತಂದಿರ್ತಾರೆ. ಅದ್ರಲ್ಲಿ ಒಂದು ಹಣ್ಣನ್ನು ಅರ್ಧ ತಿಂದು ಅರ್ಧ ಉಳಿ ಕೊಡ್ಬೇಕು. ಅಷ್ಟೆಲ್ಲ ಕೆಲಸ ಉಂಟೇನು? ಹಾಲು ಕುಡಿದು ಹಣ್ಣು ತಿಂದು ಆಮೇಲೆ ಮಲಗುದ? ಮಲ್ಕೊಳ್ಳೋದು ಮತ್ತೂ ತಡ ಉಂಟು. ಆದ್ರೆ ಪ್ರಥಮ ರಾತ್ರಿಯ ದಿನ ಎಲ್ಲ ಗಂಡಸರು ನೆನಪಿಟ್ಟುಕೊಳ್ಳಲೇಬೇಕಾದ ಒಂದು ವಿಷಯ ಉಂಟು. ಏನು? ಬೇರೆ ಏನಲ್ಲ, ಎಲ್ಲಿಯಾದ್ರೂ ನೀನು ಗಡಿಬಿಡಿ ಮಾಡಿದೆ ಅಂತಾದ್ರೆ ಆಕೆ ನಿನಗೆ ಒಲಿಯುವುದಿಲ್ಲ. ತಡ ಮಾಡಿದ್ರೆ ರಾತ್ರಿ ಉಳಿಯುವುದಿಲ್ಲ. ನನಗೆ ಬೇಡ, ನನಗೆ ಹೆದರಿಕೆ ಆಗ್ತಾ ಇನಿಯನನು ಸೇರಿ ಸುಖಿಸುವ ಕನಸಿನ ಕಸದಲ್ಲಿ ತೇಲುದ ವನಿತೆ ಪರಮೇಶ್ವರಿಯು ಬರುತ್ತಿರಲು ಜನನಿ ಈಶ್ವರಿಯೇ ತಡೆದು ನುಡಿಸಿದಳು ಮಧುರ ವಚನದಲ್ಲಿ. ಪ್ರೀತನಿ ಸಂಯಮದಿ ವರ್ಧಿಸಿ, ಪ್ರೀತನಿ ಸಂಯಮದಿ ವರ್ತಿಸಿ ಜಾತನನು ನೀನುಳುಗಿ ಕೊಡುವುದು. ಮಮ ಜಾತನನು ನೀನುಳುಗಿ ಕೊಡುವುದು. ಸಾತಿಶಯದಲ್ಲಿ ಬೇಡಿಕೊಂಬೆನು ಮಗಳೇ ತವ ಪದವಿ, ಬೇಡಿಕೊಂಬೆನು ಮಗಳೇ ತವ ಪದವಿ. ವಚನ ಬದ್ಧತೆಯಿಂದ ಆಸತಿಯೇ ಅಚಲ ನಿರ್ಧಾರವನ್ನು ಹೊಂದುದ, ಅಚಲ ನಿರ್ಧಾರವನ್ನು ಹೊಂದುತ್ತಲೇ ಸುಚರಿತನ ಎಡೆಗೈದಿ ನಿಂದಳು, ಖಿನ್ನವದನದಲ್ಲಿ ನಿಂದಳು. ಚದುರೇ
ನೀನೇ ತಕ್ಕೆ ಮುದುಡಿದೆ ಚದುರೇ ಚದುರೇ ನೀನೇ ತಕ್ಕೆ ಮುದುಡಿದೆ ಚದುರೇ ನೀನೇ ತಕ್ಕೆ ಮುದುಡಿದೆ ಚದುರೇ ಅಧರಾಮೃತಗಳು ಸುರಿಸುತ್ತ ಮಾರೇ ಹೃದಯದೊಳದು ನಿನವಲವಿನ ಸುದೆಯರು ಅಧರಾಮೃತಗಳು ಸುರಿಸುತ್ತ ಮಾರೇ ಚದುರೆ ಚದುರೆ ಚದುರೆ. ನನ್ನ ಪಾಲಿನ ಭಾಗ್ಯ ದೇವತೆ ನೀನು. ಆ ಹೊತ್ತು ನಾವಿಬ್ಬರು ಒಂದಾಗಿ ದೇವರಲ್ಲಿ ಬೇಡಿಕೊಂಡೇವಲ್ಲ, ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿತು. ಹಾಗಾಗಿಯೇ ಈ ಜನ್ಮದಲ್ಲಿ ಸತಿಪತಿಯಾದೆವು. ಈ ಹೊತ್ತು ನಮ್ಮ ಮೊದಲ ರಾತ್ರಿ. ಹೌದು. ಎರಡು ಹೊಸ ಜೀವಗಳು ಬೆರೆತು ಭವಿಷ್ಯತ್ ಬದುಕಿಗೆ ನಾಂದಿ ಹಾಡುವ ದಿನ ಅಲ್ವೇನೆ? ಹೌದಂತೆ. ಅಲ್ಲಿ ನೋಡು, ಮಧ್ಯರಾತ್ರಿ ಕಳೆದು ಹೋಯ್ತು. ಪೂರ್ತಿ ಕಳಿಲಿಲ್ವ ಇನ್ನು? ಇನ್ನೂ ನಾವು ಸುಮ್ಮನೆ ಇರುವುದಲ್ಲ. ಮತ್ತೆ ಹೃದಯದಲ್ಲಿ ಅದುಮಿದ ಒಲವಿನ ಸುಧೆಯನ್ನ ಈಗ ಹೃದಯ ವೀಣೆಯೋ ಶ್ರುತಿಯ ಬೇರದು ಹೃದಯ ವೀಣೆಯೋ ಶ್ರುತಿಯ ಬೇರದು ಹೃದಯ ವೀಣೆಯೋ ಶ್ರುತಿಯ ಸೇರದು ಶ್ರುತಿಯ ಸೇರದು ಅಧರ ಪಾನಗೆ ರಸವು ಉದಿಸದು ಅದರ ಪಾನಗೆ ರಸವು ಉದಿಸದು ನಲ್ಲ ನಲ್ಲ ನಿದಿರೆ ಎನ್ನನು ಕಾಡುತ್ತಿರುವುದು ಇವತ್ತು ಎನ್ನಲು ಕಾಡುತ್ತಿರುವುದು ಸದಯ ಮನ್ನಿಸು ಸದಯ ಮನ್ನಿಸು ಎನ್ನನು ಬರ್ಲಿಕ್ಕೆ ತಡ ಆಯ್ತಾ? ಒಂದೊಂದು ಕ್ಷಣ ಒಂದೊಂದು ರಾತ್ರಿಯಾಗಿ ಕಂಡು ಹೋಯ್ತು. ನಾನು ಬೇಗ ಬರ್ಬೇಕು ಅಂತ ಹೊರಟೆ. ಆಸೆ ನಿನಗೂ ಇಲ್ವೇನಿ? ನಿಮ್ಮ ಅಮ್ಮ ಹೋಗಿ ತಡೆದ್ರು ನನ್ನನ್ನ. ಬಹಳ ಒಳ್ಳೆಯದಾಯ್ತು. ತನ್ನ ಈ ದಿನದ ಬದುಕಿನ ಸಂಪೂರ್ಣ ಸಾರವನ್ನ ಹೇಳಿರ್ಬೇಕು. ನಿಮ್ಮ ಅಮ್ಮ ಎಲ್ಲ ಹೇಳಿದ್ರು ನನಗೆ. ಹಾ. ಸ್ವಾಮಿ, ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕು ಅಂತಾದ್ರೆ ಮನಸ್ಸು ದೇಹ ಒಂದಾಗಿರ್ಬೇಕು ತಾನೇ. ಇವತ್ತಂತೂ ಎರಡೂ ಒಂದಾಗುವುದೇ. ಯಾಕೋ ಏನೋ ಯಾವುದೋ ಏನೋ ಯಾವುದೇ ಭಾವನೆಗಳಿಗೆ ಸ್ಪಂದಿಸುವ ಸ್ಥಿತಿಲಿ ನನ್ನ ಮನಸ್ಸಿಲ್ಲ ಸ್ವಾಮಿ. ನಿಮ್ಮ ಹೃದಯ ವೀಣೆಯ ಶ್ರುತಿಗೆ ಸರಿಯಾಗಿ ನನ್ನ ಹೃದಯ ವೀಣೆಯ ಶ್ರುತಿಯನ್ನು ಹೊಂದಿಸುವುದಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡಿ. ತೊಂತೆ ಹರಿದೋದ್ಮೇಲೆ ಎಷ್ಟು ಪ್ರಯತ್ನಿಸಿ ಏನು ಪ್ರಯೋಜನ ಹೇಳಿ? ಅದು ಬೇಡ. ಅದರ ಪಾನಕಿಯನ್ನ ಅದರಗಳು ಒದರುತ್ತಾ ಇದ್ದಾವೆ. ತುಟಿ ಒಣಗಿ ಬರ್ತಾ ಉಂಟು. ಉಷ್ಣ ಹೆಚ್ಚಾಯ್ತೋ ಅಂತ. ಯಾವ್ದು ಇಷ್ಟ ಇಲ್ವೋ ಅದನ್ನ ಕಷ್ಟಪಟ್ಟು ಕೊಡುವಂತ ನಾನು ಕೇಳುವುದಿಲ್ಲ. ನನಗೆ ನಿದ್ರೆ ಬರ್ತಾ ಉಂಟು. ಇವತ್ತ ನಿದ್ರೆ ಬರ್ತಾ ಆಗ್ಲಿ. ಎದೆಗೊರಗೆ ನಿದ್ರಿಸ್ತೀಯಾ? ನಂಗದೆಲ್ಲ ಅಭ್ಯಾಸ ಇಲ್ಲ. ಬೇಡ. ಕೊಳೆಯ ಮೇಲೆ ತಲೆ ಇಟ್ಟು ಮಲಗ್ತೀಯಾ? ನಂಗದೆಲ್ಲ ಅಭ್ಯಾಸ ಇಲ್ಲ. ಅಂದ್ರೆ ಇವತ್ತೆಲ್ಲ ಕೆಲವು ಅಭ್ಯಾಸ ಇದ್ದದ್ದು ಆಗುವುದು ಅಲ್ವಂತೆ. ಅದಂದ್ರೆ ನನಗೆ ಮುದ್ದೆ ಏನಾದ್ರು ಎಚ್ಚರ ಆಯ್ತು ಅಂತ ಆದ್ರೆ ನಾ ಯಾರಿಗೂ ಸ್ವಲ್ಪ ಹೇಳುದಿಲ್ಲ. ಜೋರು ಇದ್ರೆ ನನಗೆ ಆಮೇಲೆ ಹೇಗುವಾಗ ನಾಳೆ ಮಾತಾಡುವ. ಕೃಷ್ಣ ಎಚ್ಚರಿಸಿದ್ದನ್ನ ಸರಿಯಾಗಿ ನೆನಪಿಟ್ಟುಕೊಂಡಿದ್ದೆ. ಅವಸರ ಮಾಡಿದರೆ ಹೆಣ್ಣು ಒಲಿಯುವುದಿಲ್ಲ, ತಡ ಮಾಡಿದ್ರೆ ರಾತ್ರಿ ಉಳಿಯುವುದಿಲ್ಲ. ರಾತ್ರಿ ಉಳಿಲಿಲ್ಲ, ಹೆಣ್ಣು ಒಲಿಯಲಿಲ್ಲ. ರಾತ್ರಿ ಬೆಳಗಿನ ತನಕ ಕಾದದ್ದೇ ಐತೆ ಹೊರತು ಇನ್ಯಾವ ಪ್ರಯೋಜನ ಸಿಗಲಿಲ್ಲ. ನನ್ನ ದುರಾದೃಷ್ಟಕ್ಕೆ ಯಾರನ್ನ ದೂರಿ ಪಡಿ. ಗಂಡ ಹೆಂಡತಿಯ ಮುಖ ನೋಡಿದ್ದೀಯಾ? ಪ್ರಥಮ ರಾತ್ರಿ ನಡೆದಿಲ್ಲ ಅನ್ನೋದು ಸುಸ್ಪಷ್ಟ. ತಪ್ಪಿಸಿದ ಬಗ್ಗೆ ನಿನಗೆ ಅರ್ಥವಾಯಿತು. ಹಾಲಿನ ಬಿಂದಿಗೆಯನ್ನು ಹಿಡಿದು ಮುಂದಡಿ ಇಡುತ್ತಿರುವಾಗ ನಯವಿನಯದಿಂದ ಅವಳ ಬಳಿಗೈದು ನಾನಾಡಿದ ಮಾತು ಏನು? ಅಪೂರ್ವನ ಜಾತಕದಲ್ಲಿ ದೋಷವಿದೆ. 40 ವರ್ಷಗಳ ಪರ್ಯಂತರವಾಗಿ ಗಂಡ ಹೆಂಡತಿ ಜೊತೆಯಾಗಿ ಮಕ್ಕಳಾಯಿತು ಅಂತ ಆದ್ರೆ ಅಪೂರ್ವ ಸಾಯ್ತಾನೆ. ಹೀಗೆಂದು ಸುಳ್ಳು ಹೇಳಿದೆ. ನನ್ನ ಕಪಟ ವಂಚನೆಯ ಅರಿವಿಲ್ಲದಿರುವ ಪರಮೇಶ್ವರಿ ನಂಬಿ ಕೆಟ್ಟು ಹೋಗಿದ್ದಾಳೆ. ಇನ್ನೆಂದಿಗೂ ಗಂಡನನ್ನು ಕೂಡಲಾರಳು. ಅವಳನ್ನು ಹೇಗೆ ಮೋಸಗೊಳಿಸಿದೆ?
ಇನ್ನು ಹುಲಿ ಹಿಡಿದು ಹೋಗ ಜನ ಅಲ್ವೇ ಮತ್ತೆ ಅದು ಕುಂಟನಾರಾಯಣ ಮೋಟ್ಕಲ್ ಬೆಕ್ಕು ಬೆಕ್ಕ ಹೆಚ್ಚು ಕೊಡು ಉಪದ್ರ ಗೊತ್ತಿಲ್ಲ ನಾನು ಕುಡಿಯುವ ಹಾಲಿಗೆ ದಿವಸ ಬಾಯಿ ಹಾಕುವುದು ಹಾಲು ತಪ್ಪಿ ಹೋದರೆ ಎಂತಹ ಸಿಹಿ ಸುದ್ದಿ ಹೇಳಿದ್ದೇನೆ ಅಬ್ಬ ತಂಗಿ ನಿನ್ನ ತಾಲೆಯೇ ರಾತ್ರಿಯನ್ನು ತಪ್ಪಿಸಿ ಅಂತ ಹೆಕ್ಕಬೇಡ ಏನು ಈ ರಾತ್ರಿ ತಪ್ಪಿಸಿದ ಒಬ್ಬರಿಗೆ ಮತ್ತೆ ಜೀವನದಲ್ಲಿ ಎಷ್ಟೋ ರಾತ್ರಿಗಳು ಎದುರಾಗುವುದಿಲ್ಲ ಒಂದೊಂದು ಹಗಲಿಗೆ ಒಂದೊಂದು ರಾತ್ರಿಗಳು ಬಂದೇ ಬರುತ್ತವೆ ಹೆಣ್ಣಿಗೆ ಸೋಲದ ಅಣ್ಣಂದಿರು ಪ್ರಪಂಚದಲ್ಲಿ ಇರುವರೇನೆ ಯಾರು ಸಂಸಾರದ ಗಲಾಟೆ ಗೌಜು ಬೇಡ ಅಂತ ದಡ್ಡ ಬಿಟ್ಟು ಗುಡ್ಡ ಹತ್ತಿ ಅದೆಷ್ಟೋ ವರ್ಷ ತಪಸ್ಸಾಚರಿಸುವಂತಹ ಮನುಮುನಿಗಳು ಹೆಣ್ಣಿನ ಮೈಯ ಬಣ್ಣಕ್ಕೆ ಸೋತು ಸಂಸಾರ ಹುಡಿಯ ಕಥೆ ಗೊತ್ತಿಲ್ಲವೇನೆ ಅಂತಹ ವಿಶ್ವಾಮಿತ್ರನು ಮೇನಕೆ ಜೊತೆಲಿ ಸಂಸಾರ ನಡೆಸಿದ್ದಾನೆ ಹೆಣ್ಣು ಅಂದ್ರೆ ಒಂದು ಅಯಸ್ಕಾಂತ ಇದ್ದ ಹಾಗೆ ಗಂಡು ಅಂದ್ರೆ ಒಂದು ಕಬ್ಬಿಣದ ತುಂಡು ತಂಗಿ ಬೆಣ್ಣೆಯ ಮುದ್ದೆಯನ್ನ ಬೆಂಕಿ ಹತ್ತಿರ ತಗೊಂಡೋಗಿಟ್ರೆ ಬೆಣ್ಣೆ ಕರಗದ ಇಟ್ಟರೆ ಹೆಡ್ಡನಾದಾನು ನಿನ್ನ ಕೆಲಸ ಅಷ್ಟೇ ಆದದ್ದೀಗ ಯಾಕೋ ನಿನ್ನ ನಯವಂಚನೆಯ ಮಾತುಗಳೆಲ್ಲ ಸಂಪೂರ್ಣ ಸತ್ಯ ಅಂತ ಒಪ್ಪಿದಂತಹ ಪರಮೇಶ್ವರಿ ಅಪೂರ್ಣ ಸಂಘ ಬಯಸದ ಇದ್ದಾಳೆ ಆದ್ರೆ ಅಪೂರ್ವ ಬಿಡ್ತಾನಂತ ಮಾಡಿದ್ಯಾ ಏನು ಮಾಡ್ಯಾನು ಉಪ್ಪು ಹುಳಿ ತಿಂದ ಶರೀರ ಅಲ್ವೇನೆ ಒಂದು ವಾರವೋ 2 ವಾರವೋ ಕಾದಾನು ಆಮೇಲೆ ಆಕೆಯ ಒಲ್ಲೆ ಒಂದು ಇವನು ಬಲಾತ್ಕಾರದಿಂದ ಬೋಗಿಸಿದ್ರೆ ಕಥೆ ಮುಗ್ದ ಹೋಯ್ತು ಆ ಸಂಶಯ ಪಡುವಂತ ಅಗತ್ಯವಿಲ್ಲ ಪ್ರಥಮ ರಾತ್ರಿ ದಿನದಂದು ತನ್ನ ಹೆಂಡತಿ ತನ್ನ ಮಂಚಕ್ಕೆ ಒಲಿದು ಬರಲಿಲ್ಲ ಅಂತ ಆದ್ರೆ ಹೆಂಡತಿಯ ಮೇಲೆ ಗಂಡನಿಗೆ ಸಂಶಯ ಬರುವುದಿಲ್ವೇ ಸಹಜ ಯಾಕೆ ಹೀಗೆ ಮಾಡಿದಳು ಪರಮೇಶ್ವರಿ ಈ ಅನುಮಾನ ಅಪೂರ್ವನ ಮನಸ್ಸಿನಲ್ಲಿ ಮೊಳಕೆ ಹಿಡಿದಿರಬಹುದು ಅದನ್ನು ಪೋಷಿಸುತ್ತೇನೆ ಹೆಮ್ಮರವಾಗಿಸುತ್ತೇನೆ ನನ್ನಿಂದ ಸಾಧ್ಯ ಮಾತೆ ಎನ್ನುವಂತಹ ಪಾಶದಲ್ಲಿ ಅಪೂರ್ವನನ್ನು ನಾನು ಈಗಾಗಲೇ ಬಂಧಿಸಿದ್ದೇನೆ ಅದರ ಸದುಪಯೋಗ ಪಡಿಸಿಕೊಳ್ಳೋಣ ಈ ಪರಮೇಶ್ವರಿಯ ಕುರಿತಾಗಿ ಇಲ್ಲ ಸಲ್ಲದ ಕಟ್ಟುಕತೆಯನ್ನು ಅಪೂರ್ವನಲ್ಲಿ ತಿಳಿಸಿದೆ ಅಂತಾದ್ರೆ ಹೆಂಡತಿಯನ್ನು ಬಿಟ್ಟು ಬಿಡು ಮಗನೇ ಅಂತ ನಾನೊಂದು ಮಾತು ಹೇಳಿದಂತಾದ್ರೆ ಬಿಡುವುದಕ್ಕೆ ಸಿದ್ಧನಿದ್ದಾನೆ ಆ ರೀತಿಯಲ್ಲಿ ಗಂಡ ಹೆಂಡತಿ ಬೇರೆಯಾದ್ರೆ ಮತ್ತೆ ಮಕ್ಕಳಾಗುತ್ತದೇನಾ ಒಟ್ಟಾದ್ರೆ ಕೆಲವರಿಗೆ ಮಕ್ಕಳು ಹುಟ್ಟುವುದು ಕಷ್ಟ ಬೇರೆ ಆದ್ರೂ ಹುಟ್ಟುವುದು ಹೇಗೆ ಗುರುಮಟ್ಟದ ವಿದ್ಯಾಭ್ಯಾಸವನ್ನು ಮುಗಿಸಿ ನನ್ನ ಮಗನಾದಂತಹ ರೂಪವರ್ಧನ ಅರಮನೆಯನ್ನು ಸೇರಿದ ತಕ್ಷಣದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿಬಿಟ್ಟೆವಂತಾದ್ರೆ ಮತ್ತಾರಿದ್ದಾರೆ ಕೇಳುವುದಕ್ಕೆ ಈಶ್ವರಿಯ ಮತವರಿಯುವುದು ಈಶ್ವರಿಯ ಮತವರಿಯುವುದು ಬಾಲಪರಮೇಶ್ವರಿಗೂ ತಿಳಿದು ಹೇಳುವುದು ಬಾಲಪರಮೇಶ್ವರಿಗೂ ತಿಳಿದು ಹೇಳುವುದು ಮೋಸವಂಚನ ಕಪಟದಲ್ಲಿ ಸುತಗಮಲು ರಾಜಿಗೈದರು ರಾಕ್ಷಸಿಯ ಈ ಮನೆಗೆ ಮೊದಲು ಅಡಿಡುವ ಮೊದಲೇ ಮುಗ್ಗರಿಸಿ ಬಿಟ್ಟೆ ನಾನು ನನ್ನ ಅತ್ತೆಯ ಸ್ವಭಾವ ಹೀಗೆ ಅಂತ ನನಗೆ ಅರ್ಥವೇ ಆಗಿಲ್ವಲ್ಲ ನನ್ನ ಎದುರಿನಲ್ಲಿ ಬೆಣ್ಣೆಯಲ್ಲಿ ಕೂದಲೆಳೆದ ಹಾಗೆ ಮಾತನಾಡಿದ ನನ್ನ ಅತ್ತೆ ನನ್ನ ಹಿಂಬದಿಯಲ್ಲಿ ಗಹಗಹಿಸಿ ನಗ್ತಾ ಇದ್ದಾಳೆ ಏನಿದ್ರ ಅರ್ಥ ಉದ್ದೇಶಪೂರ್ವಕವಾಗಿ ನನ್ನನ್ನು ಮೋಸಗೊಳಿಸಿದ್ದಾಳೆ ಅಂತಾಯ್ತು ಯಾಕೆ ನನ್ನ ಮೇಲೆ ನನ್ನ ಅತ್ತೆಗೆ ಈ ರೀತಿಯಾದ ದ್ವೇಷ ನಮ್ಮವರಿಗೆ ಬೇರೆ ನನ್ನ ಮದುವೆ ಮಾಡಿಸಬೇಕಿರುವಂತಹ ಯೋಚನೆ ಇತ್ತೆ ಅದೇ ಅವರಾಗಿದ್ದು ನನ್ನ ಮೇಲೆ ಮಾತ್ರ ದ್ವೇಷ ಇರ್ತಿತ್ತು ನಮ್ಮವರ ಮೇಲೆ ಯಾಕೆ ಈ ರೀತಿಯಾದ ದ್ವೇಷ ಇದೆಲ್ಲ ಒಂದು ರಹಸ್ಯವೇ ಹೌದು ನನ್ನ ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿದಿರುವಂತಹ ನನ್ನ ಅತ್ತೆ ನನ್ನ ಸುಲಭದಲ್ಲಿ ಹೊರಗೆ ಹಾಕಬಹುದು ಅಂತ ತಿಳ್ಕೊಂಡಿದ್ದಾಳೆ ಆದ್ರೆ ನನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ನಾನು ಪ್ರಯತ್ನಿಸಲೇಬೇಕು ನನ್ನ ಅತ್ತೆಯ ಏಟಿಗೆ ಇದೇ ರೀತಿಯಿಂದ ನಾನು ಕೊಡ್ಲೇಬೇಕು ಅಂತಾದ್ರೆ ಈ ಅರಮನೆಯ ವಾತಾವರಣ ನನಗೆ ಅರಿವಾಗಬೇಕು ಯಾರನ್ನು ಕೇಳಲಿ ನಮ್ಮವರು ಕೇಳಲೆ ಛೇ ಇನ್ಯಾರಿದ್ದಾರೆ ಒಬ್ಬನಿದ್ದಾನೆ ಅವನಲ್ಲಿ ಕೇಳಿದ್ರೆ ಹೇಗೆ ಕೃಷ್ಣ ಹೋಗಿದ್ದೆ ಅಮ್ಮ ಉಪವನದಲ್ಲಿ ಇದ್ದಿದ್ರು ಯಾಕೋ ಏನು ನನ್ನೊಡನೆ ಮಾತಾಡ್ಲಿಲ್ಲ ನಾನೂ ಮಾತಾಡದೆ ಹಿಂದಕ್ಕೆ ಬಂದೆ ಏನಾಯ್ತು ಅಂತ ಗೊತ್ತಿಲ್ಲ ನಿಮ್ಮಿಂದ ಏನಾದ್ರೂ ತೊಂದರೆ ಐತೆ ಹೌದು ಕೃಷ್ಣ ನಮ್ಮವರು ನೋಯುವುದಕ್ಕೆ ಕಾರಣ ನಾನೇ ಕೃಷ್ಣ ನಮ್ಮವರ ಮನಸ್ಸನ್ನ ಘಾಸಿಗೊಳಿಸಿಬಿಟ್ಟು ಅದೇನಮ್ಮ ಪ್ರಥಮ ರಾತ್ರಿಯ ಸರಿ ನುಣ್ಣುವುದಕ್ಕಾಗಿ ಬಂದಂತ ನಮ್ಮವರ ಮನಸ್ಸಿಗೆ ನೋವುಂಟು ಮಾಡಿಬಿಟ್ಟೆ ನಾನು ಯಾಕೆ ಹಾಗೆ ಮಾಡಿದ್ರಮ್ಮ ನಾನಾಗಿ ಹಾಗೆ ವರ್ತಿಸಿದ್ದಲ್ಲ ಮತ್ತೆ ಹಾಲ ಬಿಂದಿಗೆಯನ್ನು ಹಿಡಿದು ನಮ್ಮವರ ಕೋಣಿನ ಪ್ರವೇಶಿಸುವ ಮೊದಲು ನನ್ನ ಅತ್ತೆ ನನ್ನ ತಡೆದಾಡಿದ ಮಾತು ಏನಂತೆ ನನ್ನ ಕೈ ಹಿಡಿದು ಗೋಳು ಅಂತ ತೊತ್ತು ಬಿಟ್ರು ಕೃಷ್ಣ ನನ್ನ ಮಗನ ಪ್ರಾಣವನ್ನು ಉಳಿಸಿಕೊಡು ಮಗಳೇ ಅಂತ ಕೇಳಿಕೊಂಡ್ರು ಯಾಕತ್ತೆ ಅಂತ ಕೇಳಿದೆ 40 ವರ್ಷಗಳಾಗುವಲ್ಲಿವರೆಗೆ ನನ್ನ ಮಗನಿಗೆ ಮಕ್ಕಳಾದ್ರೂ ಕುಡಿದು ಮಗಳೇ ಎಲ್ಲಾದ್ರೂ ನೀನ್ ದುಡುಕಿದ್ರೆ ಸಾಯ್ತಾನೆ ಅಂತ ಹೇಳಿದ್ರು ಕೃಷ್ಣ ಯಾವ ಹೆಣ್ಣಿಗೆ ತಾಳೆ ತನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಳ್ಳಬೇಕೆನ್ನುವ ಬಯಕಿರುವುದಿಲ್ಲ ಹೇಳು ಆ ಕಾರಣಕ್ಕಾಗಿ ನಮ್ಮವರ ಮನಸ್ಸಿಗೆ ನೋವಾದ್ರೂ ಆಗಿತ್ತಂತೆ ಅವರ ಪ್ರಾಣ ಉಳಿಬೇಕು ಅಂತ ನಾನು ದುಡುಕಿ ಬಿಟ್ಟು ಕೃಷ್ಣ ನಮ್ಮವರ ಮನಸ್ಸಿಗೆ ನೋವುಂಟು ಮಾಡಿಬಿಟ್ಟೆ ಆದ್ರೆ ಆಮೇಲೆ ನನಗೆ ಅರ್ಥ ಆಯ್ತು ಏನಮ್ಮ ನನ್ನ ಅತ್ತೆ ಗುಟ್ಟಾಗಿ ತನ್ನ ಅಣ್ಣನೊಂದಿಗೆ ಮಾತನಾಡ್ತಾ ಇದ್ದಾಳೆ ಹೇಗೆ ತಪ್ಪಿಸಿದ ನೋಡು ಪ್ರಥಮ ರಾತ್ರಿಯನ್ನ ಅನ್ನುವುದಾಗಿ ಉದ್ದೇಶಪೂರ್ವಕವಾಗಿ ಹೇಗೆ ಮಾಡಿದ್ದಾಳೆ ಅಂತಾಯ್ತು ಕೃಷ್ಣ ತವರು ಮನೆಯನ್ನ ತೊರೆದು ಗಂಡನ ಮನೆಯ ಸರ್ವಸ್ವ ಅಂತ ನಂಬಿ ಬಂದಿರುವಂತಹ ಹೆಣ್ಣಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನ ಮಾಡಬೇಕಾದ ನಮ್ಮ ಅತ್ತೆ ಹೀಗೆ ಬೆನ್ನಲ್ಲಿ ಇರಿತಾಳೆ ಅಂತಾದ್ರೆ ಮತ್ತೆ ನನಗೆ ಬದುಕುಂಟಿಲ್ಲ ಈ ಮನೆಯಲ್ಲಿ ಕೃಷ್ಣ ನನಗೆ ನನ್ನವರು ಅಂತ ಯಾರು ಇಲ್ವೋ ನನ್ನ ಒಡ ಹುಟ್ಟು ಅಂತ ಮತ್ತೊಂದಿಲ್ಲ ಕೃಷ್ಣ ನೀನೇ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ನನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು ಕೃಷ್ಣ ಏನಮ್ಮ ನಾನಿಲ್ಲಿ ಶಾಶ್ವತವಾಗಿ ಸುಖವಾಗಿ ಬದುಕಬೇಕು ಅಂತಾದ್ರೆ ಹೇಳ ಈ ಮನೆಯ ವಾತಾವರಣ ಹೇಗೆ ಹೇಳು ನಮ್ಮ ಮಾವ ಎಲ್ಲಿದ್ದಾರೆ ಹೇಳು ನಮ್ಮವರ ಸ್ವಭಾವ ಹೇಗೆ ಹೇಳು
ಎಲ್ಲಕ್ಕೂ ಮೊದಲಾಗಿ ನನ್ನ ಅತ್ತೆ ಅವಳ ಸ್ವಭಾವ ಹೇಗೆ ಹೇಳು ದಮ್ಮಯ್ಯ. ನಿಮ್ಮ ಅತ್ತೆಯ ಕತೆ ನಾನೆಂತೂ ಹೇಳಮ್ಮ. ಒಂದೊಂದು ದಿನ ನಿಮ್ಮನ್ನು ನೋಡಿದಾಗ ಈ ಅಪೂರ್ವನಿಗೆ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ತಾವು ಬಂದಿದ್ರೆ ನಮ್ಮೆಲ್ಲವರಿಗೂ ಸಂತೋಷ ಆಗ್ತಿತ್ತು ಅಂತ ನಾವು ಭಾವಿಸಿದವರು. ಮದುವೆಯಾಗಿ ಬಂದಾಗ ಇಲ್ಲಿದ್ದವರೆಲ್ಲರೂ ಸಂತೋಷ ಪಟ್ಟಿದ್ರು. ಬಂದ ಅಂದೇ ಇಲ್ಲಿಯ ವಾತಾವರಣ ಹೀಗುಂಟು, ಇಲ್ಲಿಯ ಜನರು ಹೀಗಿದ್ದಾರೆ ಅಂತ ನಾನು ಹೇಳಬೇಕು ಅಂತ ಭಾವಿಸಿದ್ದೆ ಅಮ್ಮ. ಯಾಕೆ ಹೇಳಿಲ್ವ? ಪ್ರಥಮವಾಗಿ ಬಂದಂತಹ ನೀವು ನನ್ನ ಮಾತಿನ ಬಗ್ಗೆ ನಂಬುಗೆ ನಿಟ್ಟು ಹೌದು ಅಂತ ನಂಬಿದ್ರಾಯ್ತು. ಅದಲ್ಲದೆ ಹೋದ್ರೆ ನಾನೊಬ್ಬ ಮೋಸಕಾರ ಅಂತ ಆಗುದಿಲ್ವೇ ಎನ್ನುವ ಕಾರಣದಿಂದ ಹೇಳಲಿಲ್ಲ. ಆದ್ರೆ ಇವತ್ತು ನಿಮ್ಮ ಅತ್ತೆ ಹೇಗೆ ಅಂತ ಕೇಳ್ತಾ ಇದ್ದೀರಲ್ಲಮ್ಮ. ನಿಮ್ಮ ಅತ್ತೆ ಅದೊಂದು ನಾರಿ ಅಲ್ಲಮ್ಮ, ಮಾರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲಮ್ಮ. ಅಮ್ಮ, ಕಾನೂರ ದೃಷ್ಟಿಯಲ್ಲಿ ಅಪೂರ್ವನ ಮೇಲೆ ಅತಿ ಪ್ರೀತಿ ವಾತ್ಸಲ್ಯ ಉಂಟು ಅಂತ ತೋರಿಸ್ತಾ ಇದ್ದಾರೆ. ಮತ್ತೆ ಆದ್ರೆ ಅವ ಯಾವಾಗ ಸಿಗ್ತಾನೆ ಅವನನ್ನು ಕೊಲ್ಲುವುದು ಯಾವಾಗ ಅಂತ ಆಲೋಚನೆ ಮಾಡ್ತಾ ಇದ್ದಾರಮ್ಮ. ಏನು ಮಾತಾಡ್ತೀಯ ಕೃಷ್ಣ ನೀನು? ಹೌದಮ್ಮ. ತಾಯಿಯಾದವಳಿಗೆ ಮಗನ ಮೇಲೆ ಆ ರೀತಿಯಾದ ಹಾಗೆ ನಿಜ. ಹಸುವನ್ನ ಹಿಡಿದು ತಿನ್ನುವ ಹುಲಿಗಾದ್ರೂ ತನ್ನ ಮರಿಯ ಮೇಲೆ ವಾತ್ಸಲ್ಯ ಇರ್ತದೆ, ತನ್ನ ಮರಿಯನ್ನು ಪ್ರೀತಿಯಲ್ಲೇ ನೋಡಿಕೋತದೆ ಆ ಪ್ರಾಣಿ ಆದ್ರೂ. ಹೌದು. ಹೆಚ್ಚು ಮಗನ ಮೇಲೆ ನಮ್ಮ ಅತ್ತೆಗೆ ಯಾಕೂ ಈ ದ್ವೇಷ ಕೃಷ್ಣ? ನಿಮ್ಮ ಅತ್ತೆಯ ಹೊಟ್ಟೆಯಲ್ಲೇ ಅಪೂರ್ವ ಹುಟ್ಟಿದಿದ್ರೆ ಅವನ ಮೇಲೆ ಪ್ರೀತಿ ವಾತ್ಸಲ್ಯ ಇರ್ತಿತ್ತೋ ಏನೋ. ಮತ್ತೆ ನಿಮ್ಮ ಅತ್ತೆ ಹೊಡೆದ ಮಗ ಅಪೂರ್ವ ಅಲ್ಲಮ್ಮ, ನಿಮ್ಮ ಮಾವನ ಹಿರಿಯ ಹೆಂಡತಿಯ ಮಗ ಅಪೂರ್ವ. ಇಲ್ಲಿ ಅಧಿಕಾರ ಅವನ ಕೈವಶ ಆಯಿತು ಅಂತ ಆದ್ರೆ ತನ್ನ ಗತಿ ಏನು, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನ ಗತಿ ಏನೆಂದು ಭಾವಿಸಿದ ನಿಮ್ಮ ಅತ್ತೆ ಅಪೂರ್ವ ಯಾವಾಗ ಸಿಗ್ತಾನೆ ಅವನನ್ನು ಕೊಡುವುದು ಯಾವಾಗ ಅಂತ ಆಲೋಚನೆ ಮಾಡ್ತಾ ಇದ್ದಾರಮ್ಮ. ಈ ಎಲ್ಲ ಕಾರ್ಯವನ್ನು ಎಲ್ಲಿಯಾದ್ರೂ ಮಹಾರಾಜ ತಿಳಿದು ತನ್ನ ಕಾರ್ಯಕ್ಕೆ ಅಡ್ಡಿಯಾಗಬಹುದು ಅಂತ ತಿಳಿದಂತಹ ನಿಮ್ಮತ್ತೆ ಸರಿ ಇದ್ದ ಮಹಾರಾಜನಿಗೆ ಹುಚ್ಚು ಹಿಡಿದಿದೆ ಅಂತ ಹುಚ್ಚನ ಪಟ್ಟವನ್ನು ಕಟ್ಟಿ ಸೆರೆಯಲ್ಲಿಟ್ಟಿದ್ದಾರೆ ಅಮ್ಮ. ಯಾರಾದ್ರೂ ನೋಡುವುದಕ್ಕೋ ಮಾತಾಡುವುದಕ್ಕೋ ಹೋದ್ರೆ ಹುಚ್ಚನೊಡನೆ ಮಾತಾಡ್ಲಿಕ್ಕಿಲ್ಲ ಅಂತ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ತಾಯಿ. ಅಮ್ಮ, ನಿಮ್ಮ ಅತ್ತೆ ಮಾತ್ರ ಹಾಗೆ ಅಂತ ತಿಳಿಬೇಡಿ. ಮತ್ತೊಬ್ಬ ಬಂದು ಸೇರ್ಕೊಂಡಿದ್ದಾನೆ, ನಿಮ್ಮ ಅತ್ತೆಯ ಅಣ್ಣ ವಿಜ್ಞಾನ ಅಂದ್ರೆ ಅಘೋಷಿತ ಮಂತ್ರಿ ಅಂತ ಅವನಷ್ಟಕ್ಕೆ ಅಮ್ಮ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ಅಮ್ಮ. ಅವ ಬಂದು ಸೇರಿದ್ದು ಅಂತ ಹೇಳಿದ್ರೆ ಇಲ್ಲಿ ಉಗ್ರಾಣಕ್ಕೆ ಬಿದ್ದ ಹೆಗ್ಗಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲಮ್ಮ. ಇಲ್ಲಿದ್ದವರೆಲ್ಲ ಅವನನ್ನು ನೋಡಿ ಶಕುನಿ ಶಕುನಿ ಅಂತ ಹೇಳ್ತಾ ಇದ್ದಾರೆ. ಶಕುನಿ ಅಲ್ಲಮ್ಮ, ನಮ್ಮೆಲ್ಲವರ ಪಾಲಿಗೆ ಅವ ಒಬ್ಬ ಜಕ್ಕಣಿಯಾಗಿ ಹೋಗಿದ್ದಾನೆ ಅಮ್ಮ. ಅಮ್ಮ, ಅಪೂರ್ವನಿಗೆ 40 ವರ್ಷದೊಳಗೆ ಮಕ್ಕಳಾದ್ರೆ ಅವ ಸಾಯ್ತಾನೆ ಅಂತ ಅವನ ಜಾತಕದಲ್ಲಿ ಇಲ್ಲ ತಾಯಿ. ನಿಮ್ಮನ್ನು ಮೋಸಗೊಳಿಸಲು ಹೊಸುಗ ಈ ಮಾತಾಡಿದ್ದಾರೆ. ಯಾವುದೇ ಕಾರಣದಿಂದ ಈ ಮೋಸಕ್ಕೆ ತುತ್ತಾಗಿ ಹೋಗಬೇಡಿ ಅಮ್ಮ, ಹೋಗಬೇಡಿ. ನನಗೆ ಅರ್ಥ ಆಯ್ತು ಕೃಷ್ಣ. ನಾನು ಈ ಮನೆಗೆ ಪ್ರಥಮ ಬಾರಿಗೆ ಬಂದವಾಗ ನನ್ನ ಅತ್ತೆ ನನ್ನ ಆಡಿದ ಮಾತು ಈಶ್ವರಿಯ ಸೊಸೆಯಾಗಿರು ಅಂತ ಹೇಳಿದ್ರೆ ಹೊರತಾಗಿ ತನ್ನ ಮಗನಿಗೆ ಸತಿಯಾಗಿರು ಅಂತ ಹೇಳಿಲ್ಲ. ಅದರ ಅರ್ಥ ಏನು? ನನಗೆ ಬೇಕಾದ ಹಾಗೆ ನಿನ್ನನ್ನು ದುಡಿಸಿಕೊಳ್ತೇನೆ ಅಂತ ಅಲ್ಲವೇನು? ಖಂಡಿತ ಹೌದಮ್ಮ. ಅರಮನೆಯಲ್ಲಿ ಸ್ವಾಭಿಮಾನಿಯಾಗಿ ರಾಜಕುಮಾರಿಯಾಗಿ ಮೆರೆದವಳು ನಾನು. ರಾಜಕೀಯ ಏನು ಅಂತ ನನ್ನ ಅತ್ತಿನ ನಾನು ಕಲ್ತ್ಕೊಳ್ಬೇಕಾದಿಲ್ಲ. ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ ಕೃಷ್ಣ. ಏನಮ್ಮ? ಒಂದು ಮನೆ ಹಾಳಾಗಿ ಹೋಗುವುದಕ್ಕೆ ಹಿನ್ನೆಲೆಯಾಗಿ ಒಬ್ರು ಹೆಣ್ಣಿರ್ತಾಳಂತೆ. ಹೌದಮ್ಮ. ಈ ಮನೆಯ ಒಬ್ಬೊಬ್ಬ ಸದಸ್ಯರ ಮುಖವನ್ನ ಒಂದೊಂದು ಕಡೆಗೆ ತಿರುಗಿಸಿ ಈ ಮನೆಯನ್ನು ನುಚ್ಚು ನೂರಾಗಿಸುವ ಪ್ರಯತ್ನದಲ್ಲಿ ಆ ಈಶ್ವರಿ ಇದ್ದಾಳೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸರಿ. ಆದ್ರೆ ಇನ್ನೊಂದು ಕೃಷ್ಣ, ಏನಮ್ಮ? ನುಚ್ಚು ನೂರಾಗಿ ಕೊಚ್ಚಿ ಹೋಗುವ ಮನೆಯಂತೂ ಒಳ್ಳೆದಾಗಬೇಕು ಅಂತ ಆದ್ರೂ ಅದರ ಹಿನ್ನೆಲೆಯಾಗಿ ಒಬ್ಳು ಹೆಣ್ಣಿರ್ತಾಳಂತೆ. ಹೌದಮ್ಮ. ಒಡೆದು ಹೋಗುತ್ತಿರುವಂತ ಈ ಮನೆಯನ್ನ ಮತ್ತೆ ಕೂಡಿಸುವ ಪ್ರಯತ್ನದಲ್ಲಿ ಈ ಪರಮೇಶ್ವರಿ ಇದ್ದಾಳೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಮ್ಮೆಲ್ಲವರಿಗೂ ಸಂತೋಷದ ವಿಷಯ. ನಾನೇನೋ ಪ್ರಯತ್ನಿಸ್ತೇನೆ ಕೃಷ್ಣ. ಎನ್ನಾದ ನನ್ನೊಬ್ಬಳಿಂದ ಸಾಧ್ಯವೇ ಹೇಳು? ಮತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಆದಿತಮ್ಮ. ನೀನಂತೂ ಕಾಲಕ್ಕೆ ನನ್ನೊಟ್ಟಿಗೆ ಸಹಕರಿಸಬೇಕು. ಯಾವ ಕಾಲವೇ ಯಾವ ಕಾರ್ಯ ನನ್ನಿಂದ ಆಗಬೇಕು ಅಂತ ತಾವು ಹೇಳ್ತಿರೋ ಸದಾ ಸಿದ್ಧನಿದ್ದೇನೆ ಅಮ್ಮ. ಸೂಚನೆ ನಾನು ಕೊಟ್ಟಲ್ಲ. ನನ್ನ ಮಗನ ರೂಪವರ್ಧನ ಗುರುಮಠ ಕಳಿಸುವಾಗ ಸಣ್ಣದೊಂದು ಬಿಳಿ ಮಲ್ದು ಮರಿ ಆಗಿದ್ದ. ಈಗ ಆಳೆತ್ತರಕ್ಕೆ ಬೆಳೆದು ಬಿಟ್ನಲ್ಲೇ. ಮುಖ ನೋಡ, ಎರಡು ಕಡೆಗೂ ಮೀಸೆ ಬಂದಿದೆ. ಮತ್ತೆ ಹೇಗಿರ್ತದೆ? ಚಿಗುರುತ್ತಲ ಮೀಸೆಯನ್ನು ಚೆನ್ನಾಗಿ ತೀಡಿ ವಿದ್ಯುತ್ ಬೆಳೆಸಿದರೆ ಬಲು ಚಂದ ನೋಡಿ. ಸಿಕ್ಕಂತ ಬೆಳೆದಿರೋದು ಈ ಮೀಸೆ ಮುಂದೆ ಮುಂದೆ ಆಯಸ ಮುಂಭಾಗ ತಡಕುವುದು ಒಂದೇ. ಅಲ್ಲೇ ತಿರುಗಿಸಿಟ್ಟೇನಾ? ಬೇಕಿತ್ತ ನಿನಗೆ? ನಾನೇ ಕಳಿಸಿಕೊಟ್ಟವಳು. ಏನು ಕಲಿತೆ, ಎಷ್ಟು ಕಲಿತೆ, ಹೇಗೆ ಕಲಿತೆ? ಗುರುಮುಖೇ ನದಿ ಸಕಲ ವಿದ್ಯೆಯ ಅಮ್ಮ. ಗುರುಮುಖೇ ನದಿ ಸಕಲ ವಿದ್ಯೆಯ ಸಕಲ ವಿದ್ಯೆಯ ಸಕಲ ವಿದ್ಯೆಯ ಗುರುಮುಖೇ ನದಿ ಸಕಲ ವಿದ್ಯೆಯ ಸಕಲ ವಿದ್ಯೆಯ
ವಿದ್ಯೆಯ ನರಿತು ಅರಿದು ಬಂದಿಗ ನಿನ್ನ ಕುವರನು ವಿದ್ಯೆಯ ನರಿತು ಬಂದಿಗ ನಿನ್ನ ಕುವರನು ಹರಸು ಎಂದವ ಚರಣಾಗೆರಗಲು ಹರಸು ಎಂದವ ಚರಣಾಗೆರಗಲು ತರುಣಿಯಾಗ ಹರಸೋ ಎನ್ನುವ ಚರಣ ಕೆರಗಲು ತರುಣಿಯಾಗ ಚುರುಕು ನೋಡ ಕಿವಿಯ ಒಳಗಡೆ ಗಾಳಿ ಸೇರಿದಾಗ ಹಾರುವ ಎಳೆಯ ಹೋರಿಯ ಹಾಗೆ ಅಲ್ಲ ಬಣ್ಣದ ಬುಗುರಿ ಚಿನ್ನಿಗಿದ ಹಾಗೆ ಚುರುಕಿನ ಮೊಟ್ಟೆ ನನ್ನ ಮಗ ಅಲ್ವಾ ನನ್ನೊಳಿಯ ಅಲ್ವಾ ಗುರುಮಠದಲ್ಲಿ ಕಂಡಾಕ್ಷಣವೇ ಹೇಳ್ತಾನೆ ಗೊತ್ತಾ ರೂಪವರ್ಚನ ನಿನ್ನ ನೋಡಿದ್ರೆ ಮಹಾಭಾರತ ಅರ್ಜುನ ನೆನಪಾಗುದು ಅಂತ ಹೇಳಿದ್ರು ಯಾಕಂದ್ರೆ ಪ್ರಶ್ನೆ ಮಾಡಿದೆ ನಾನು ನಿನ್ನಂತ ಅಷ್ಟನ್ನ ಬದುಕಿನ ಇಲ್ಲಿವರೆಗೆ ನಾನು ಪಡೆಯಲೇ ಇಲ್ಲ ಅರ್ಜುನ ಮುಖವನ್ನು ಕಂಡಾಕ್ಷಣವೇ ಗುರು ದ್ರೋಣಾಚಾರ್ಯರು ಆಕರ್ಷಿತರಾದಂತೆ ಹಾಗಾಗಿ ತಯಾರಾದ ನೀನು ಒಬ್ಬ ತಯಾರಾಗಬಹುದು ಎಂಬ ಹಾಗೆ ನೀನು ನನ್ನ ಪಟ್ಟ ಶಿಷ್ಯ ಅಂತ ಕರೆದ್ಬಿಟ್ಟು ನನಗೆ ಗುರುಗಳು ಹೇಳೋದು ಪ್ರಾಮುಖ್ಯ ಅಲ್ಲ ಅದನ್ನು ಉಳಿಸಿಕೊಳ್ಳಬೇಕಾದ ಶಿಷ್ಯನ ಹೊಣೆಗಾರಿಕೆ ಮಗನೇ. ಸಾಕ್ಷಿಯನ್ನು ಗೊತ್ತಾ ಪಾಠ ಮಾಡ್ತಾ ಇರುವ ಗುರುಗಳೇ ಕರೆದು ಆಡಿದ್ರು ರೂಪಾರ್ಥ ನೀವು ಏಕಪಾಠ ಅಂತ ಕರೆದ್ರು ಹೌದೇನೋ ಅದಕ್ಕೊಂದು ಸಂತೋಷವಾ ಗುರುಗಳು ಹೇಳಿದ್ದೇನು ಏನು ಏ ಕಪಟಿ ಏ ಮೋಸಗಾರ ಹಾಗೆ ಹೇಳಿದ್ದಲ್ವಾ ಏಕಪಾಟಿ ಹಾಗಂದ್ರೆ ಒಮ್ಮೆ ಹೇಳಿದ್ದನ್ನು ಗ್ರಹಿಸುವವ ಜೀರ್ಣಿಸಿಕೊಳ್ಳುವ ಪತನ ಮಾಡಿಕೊಳ್ಳುವ ವಿದ್ಯೆಯಲ್ಲಿ ಏಕಪಾಟಿಯ ಹೊರತಾಗಿ ಏಕಪಟಿ ಅಲ್ಲ ಕೆಲವಂತೆ ಯಾರಂತೂ ಅಲ್ಲದ ಆಯುರ್ವೇದ ವಿಭಾಗವನ್ನು ಆಯ್ದುಕೊಂಡೆ ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬಂದೆ ಕೂಡಲೇ ಪಂಚಮವೇದಕ್ಕೆ ಕೈ ಹಾಕ್ಬೇಕಿತ್ತು ಪಂಚಮವೇದ ಪ್ರೇಮದರನ್ನು ನಿಮಗೆ ಬಿಟ್ಟಿದ್ದೇನೆ ಅಮ್ಮ ನಾನು ಎಷ್ಟು ಕಲ್ತಿದ್ದೇನೆ ಅನ್ನೋದಕ್ಕೆ ಹಲವು ವಾಕ್ಯಗಳ ಸರಣಿ ಯಾಕೆ ಒಂದು ವಾಕ್ಯದ ಉತ್ತರ ಕೊಡ್ಲೆ ಬೇಕಿದ್ದು ಹೇಳಿ ಪರಮೇಶ್ವರನ ಹಣೆಗಳನ್ನ ಕಿತ್ತು ತಂದು ನಿಮಗೆ ಮಧ್ಯಾಹ್ನದ ಊಟಕ್ಕೆ ಉಪಯೋಗ ಮಾಡಿಕೊಡ್ಲ ಅಷ್ಟು ಸಿದ್ಧಿನ ಪಡೆದುಕೊಂಡಾತ ನನ್ನ ಮಗ ಹಪ್ಪಳ ಸುಟ್ಟು ಬರುವ ಆಮೇಲೆ ನಿನ್ನಂತ ಶಿಷ್ಯನ ಬದುಕಿನಲ್ಲಿ ಒಬ್ಬರನ್ನು ಪಡೆಯಲೇ ಇಲ್ಲ ಮುಂದೆ ಪಡೆಯದೆ ಬೇಡ ಮಹಾರಾಯ ಅಂತ ಹೇಳಿದ್ರು ಹಿಂದೆ ಯಾರು ಇಂಥವ್ರು ಬಂದದ್ದಿಲ್ಲ ಮುಂದೆ ಬರುವ ನಿರೀಕ್ಷೆ ಅವರಿಗಿಲ್ಲ ಅಣ್ಣ ಇದು ಹೇಗೆ ನ ಭೂತೋ ನ ಭವಿಷ್ಯತಿ ನಾ ಭೂತೋ ನೀ ಪ್ರೇತೋ ಹೆಚ್ಚಾಯ್ತು ನೀನು ಕಲೀಲಿಕ್ಕಿಲ್ಲಿ ಏನು ಉಳಿದಿಲ್ಲ ಅಂತ ಹೇಳಿದ್ರು ಅಷ್ಟು ಕಲಿತದ್ದು ಕಟ್ಟೆ ಮೇದ ಮೇಲೆ ಅಲ್ಲಿ ಮತ್ತೆ ಮೇವು ಉಂಟೇನೆ ಕಟ್ಟೆ ಮೇದ ಜಾಗದಲ್ಲಿ ಮತ್ತೆ ಮೇವು ಉಂಟಾ ಅವು ಎಂತದಾಯ್ತು ನಾನೆಂತದಾಯ್ತು ಏನೆಲ್ಲ ಹೇಳಿದ್ದೆ ಗುರುಮಠಕ್ಕೆ ಹೊರಟು ಕೊಡಿ ಈ ಕಡೆಗೆ ಹಾಗೆ ಬರ್ಲಿಲ್ಲ ಏನ್ ಮಾಡಿ ಹೇಳಿಕೆ ತಂದಿದ್ದೇನೆ ಅವಳು ಚಕ್ರವರ್ತಿಗಳ ಮಗಳು ಚಕ್ರವರ್ತಿ ಮಗಳು ಆ ಗಣಗಾಂಧರ ಚಕ್ರವರ್ತಿ ಮಗಳು ಈ ಕಡೆಗೆ ಯಾಕೆ ಬಂದಂತ ಬೇಡವಾ ಅಮ್ಮ ಅವಳ ಮದುವೆಯಾಗಿ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟಮ್ಮ ಹೇಗೆ ಬಂದಿಯಾ ಏನು ಸ್ನಾತಕೋತ್ತರ ಪದವಿಯನ್ನು ಪಡೆದವನಲ್ಲ ನಾನು ಪಡೆದು ಬರುವಂತಹ ಸಂದರ್ಭ ಚಕ್ರವರ್ತಿಗಳ ಘೋಷಣೆಯನ್ನು ಕೇಳಿದೆ ವಿಕ್ರಮವೇ ಪಣ ಸೇರಿದಂತ ಅರಸು ಮಕ್ಕಳನ್ನು ಯಾವತ್ತ ಬಗ್ಗು ಬಡಿತಾನೋ ಅವರಿಗೆ ತನ್ನ ಮಗಳಾದ ರಾಗಿಣಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಎಂಬ ಹಾಗೆ ಅದನ್ನು ಕೇಳಿದೆ ನಾನು ತಡ ಮಾಡಲಿಲ್ಲ ನೇರವಾಗಿ ಘನಗಾಂಧಾರ ದೇಶದ ಸಭಾ ಪ್ರವೇಶ ಮಾಡಿಬಿಟ್ಟೆ ಯಾವ ರೀತಿಯಲ್ಲೂ ಭೀಷ್ಮರ ಹಾಗೆ ಸಭಾ ಪ್ರವೇಶ ಮಾಡುವಂತಹ ನಾನು ಯುದ್ಧ ಮಾಡಲಿಲ್ಲ ಯುದ್ಧ ಮತ್ತೆ ಯುದ್ಧ ಎಲ್ಲ ಮಾಡ್ಲಿಕ್ಕೆ ಇವರ ಬೇರೆ ಜನ ಏನು ಯುದ್ಧ ಮಾಡಿ ನಾನು ಗೊತ್ತಿಲ್ಲದ ಮಾಡಿಕೊಂಡಿಯೇನ ಯುದ್ಧದ ಅವಶ್ಯಕತೆ ಏನುಂಟು ಕುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇಕೆ ಅಸ್ತ್ರ ಸಾಲದೆ ಮುಂತಾದ ಟ್ಯಾಂಕರ್ ಹಾಕ್ಬಿಟ್ಟ ನಾವೆಲ್ಲ ಬಾಯಲ್ಲಿ ಹಾಕುದು ಜನ ಎಲ್ಲ ಇದ್ದಿದ್ರೆ ಅವಾಗ ಮತ್ತೆ ಸಭೆ ಅದು ಜನ ಇರೋದು ಸಭೆ ಅಂತ ಆಗುತ್ತೆ ಎಲ್ಲ ಹೊರಟು ಹೋದ್ಮೇಲೆ ಇವ್ರು ಕೂತ್ಕೊಂಡು ಹೋಗ್ತಾನದ ಜನ ಇರುವಾಗಲೇ ಹೇಳಿದ ಗರ್ಜನೆ ಕೇಳಿದ ಮೇಲೆ ನಮ್ಮಂತ ವಿಕ್ರಮಗಳೆಲ್ಲ ತಂಗು ಪಡೆದು ತಮ್ಮ ನೋಡೋದು ಚಿಕ್ಕ ಚಿಕ್ಕಪಾಲೆ ಕೊಡುವುದಕ್ಕೆ ಮುಂದಾಗ್ಬಿಟ್ರು ಯಾರು ಎದ್ದು ಬಂದಿಲ್ಲ ಆ ಕಡೆಗೆ 4 ಜನ ಎದ್ದು ಬಂದ್ರು ಒಂದ್ ಕಡೆಯಿಂದ ಪಟ 4 ಬಿಟ್ಟೆ ನೋಡಿ ಓಡಿದ್ರು ಹಾಗಾದ್ರೆ ಅಷ್ಟು ಜನರನ್ನು ಸೋಲಿಸಿಕೊಂಡು ಇವಳನ್ನು ಮದುವೆ ಆಗಿಕೊಂಡು ಬಂದೆ ಚಕ್ರವರ್ತಿಗಳು ಏನಂದ್ರು ಚಕ್ರವರ್ತಿಗಳು ಖಂಡದಲ್ಲಿ ರಣರಂಗ ಜಗದಾರ್ಥಂಡ ತ್ರಿಭುವನ ಗಂಡ ಕಲಿಮಾರ್ತಂಡ ಹಾಸುರ ಗಂಡ ಗಂಡರ ಗಂಡ ಬೇರೆ ಉಂಡ ಅಂತ ಹೊಗಳಿಬಿಟ್ರು ಬಹುಶಃ ಗಂಡ ಹೆಂಡತಿ ಜಗಳ ಆಗಿತ್ತೇನಲ್ಲ ಗಂಡ ಬೇರೆ ಉಂಡ ಗಂಡ ಬೇರುಂಡ
ಬಲಿಷ್ಠವಾದ 2 ತಲೆಯ ಒಂದು ಪಾಕ್ಷಿ ಸಾಕ್ಷಿ ನೋಡ್ಲೇ ಇಲ್ಲ ನಾನು. ನೋಡಿ ನಾ ದೊಡ್ಡ ಬಗಾಜಿ ನೋಡಿದೆ. ನೋಡಿದ ಪುಣ್ಯದ ಬಲುವೇನು ಚಕ್ರವರ್ತಿಗಳ ಮಗಳನ್ನ ಮದುವೆ ಆಗೋದಿದ್ದಾರೆ ಅಪೂರ್ವ ನಿನ್ನ ತಮ್ಮ ಚಕ್ರವರ್ತಿ ಮಗಳನ್ನು ಮದುವೆಯಾಗಿ ಬಂದ. ಅವಳು ಯಾಕಷ್ಟು ದೂರ ನಿಂತಿದ್ದಾಳಮ್ಮ? ನನಗೆ ಗೊತ್ತಾಯ್ತು. ನಂಗೂ ಗೊತ್ತಾಯ್ತು. ಏನು? ಬರುವಾಗಲೇ ದೂರವೇನು? ಅದಕ್ಕಲ್ವಾ ಬೇರೆ ಕಾರಣ ಉಂಟು. ಮದವಣಗಿತ್ತಿಯಾಗಿ ಬಂದವಳು ಮನೆ ಒಳಗೆ ಹೋಗಬೇಕಿದ್ರೆ ಸೇರಕ್ಕಿ ತುಳಿದು ಒಳಗೆ ಹೋಗುವುದು ಸಂಪ್ರದಾಯ. ಅಲ್ಲಿ ಇಟ್ಟಿದ್ದೇವೆ. ಇದು ನೋಡಿ ಹಿಂದಿನ ಸರಿತಾ ಇರುವುದು. ಏನು? ಸಾಮಾನ್ಯ ಅರಸನ ಮಗಳು ವಧುವಾಗಿ ಬಂದ್ರೆ ಸೇರಕ್ಕೆ ಸಾಕಾಗ್ತದೆ. ಇವಳು ಯಾರು ಚಕ್ರವರ್ತಿಗಳ ಮಗಳಲ್ವಾ? ಅವಳ ಹಿರಿಮೆ ಗರಿಮೆ ಕಡಿಮೆ ಅನ್ನಿಸಿ ಹಿಂಸರಿತದೆ. ಯಾರಲ್ಲಿ ಒಂದು ಅಕ್ಕಿ ಮುಡಿ ತಂದಿಡಿ ಅಲ್ಲಿ. ಈ ಹೊತ್ತಿನಲ್ಲಿ ಅಕ್ಕಿ ಮುಡಿ ತುಳಿದು ಒಳಗಡೆ ಹೋಗುದಾದ್ರೂ ಯಾರ್ಯಾರೋ ತಂದು ಅಕ್ಕಿ ಮುಡಿಯನ್ನು ತುಳಿಯುವುದಲ್ಲ, ನೀವೇ ಹೊತ್ತು ತರಬೇಕು. ಮನೆ ಕೆಲಸ ಮಾಡ್ತೇನೆ. ಅಪೂರ್ವ ಅವಳಲ್ಲಿ ಇವ ಹೇಳಿದ್ದಾನಂತೆ, ಸಪ್ತಗಿರಿಗೆ ನಾನು ಯುವರಾಜ, ಆಡಳಿತ ಅಧಿಕಾರ ನನ್ನ ಕೈಯಲ್ಲಿರುತ್ತ. ಅವ ಅಂದ ಇವಳಿಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನೀನು ಯುವರಾಜ, ಇವನಿಗೆ ಏನೂ ಇಲ್ಲ. ಹಾಗಾಗಿ ಮುಂದೆ ಬರುವ ಸರಿಯಲ್ಲ, ಅಲ್ಲಿಂದ ಹಿಂದಕ್ಕೆ ಹೋಗುವಂತ ನಿಂತಿರ್ಬೇಕು. ಬೆಳಕಿಲ್ಲದಿದ್ರೆ ಸೂಡಿ ಹಚ್ಚಿ ಕೊಡುದಾ? ಏನ್ ಹೇಳ್ತೀಯ? ಚಕ್ರವರ್ತಿಯ ಮಗಳನ್ನು ಕಳಿಸಿಕೊಡುವುದು. ಯೋಚಿಸಬೇಡಮ್ಮ, ನಾನೇನು ಕಲಿತವನಲ್ಲ, ನನಗೆ ಬರಹ ಇಲ್ಲ. ನಿನ್ಗೆ ಬರಹ ಬೇಡ, ಹಣೆ ಬರ ಉಂಟು, ಸುಮ್ಮನಿರು. ಸಕಲ ವಿದ್ಯಾಪಾರಂಗತ್ನಾದ ನನ್ನ ತಮ್ಮನೇ ಒಟ್ಟೆ ಹಂಚಿಕೊಂಡಾಯ್ತು. ನಿಮ್ಮ ತಮ್ಮ ಮನೆಗೆ ಬಂದದ್ದು ಅಂತ ಹೇಳಿ ನೀವು ನೆಲ ಬಿಟ್ಬಿಟ್ಟಿದ್ರಿ ನೋಡಿ ಸ್ವಾಮಿ. ನಿಮಗೆ ನಿಮ್ಮ ತಮ್ಮನ ಮೇಲೆ ಎಷ್ಟು ಪ್ರೀತಿ ಉಂಟು, ನನಗೂ ಅಷ್ಟೇ ವಾತ್ಸಲ್ಯವೇ ಹೇಳಿ ಅಲ್ವಾ? ಸಿಂಹಾಸನವನ್ನ ಏರಿ ಆಳಿ ಬಾಳಿ ಬೆಳಗಬೇಕಂತ ಅವನ ಭವಿಷ್ಯ ಉಜ್ವಲ ಮಾಡಬೇಕು ಅಂತಾದ್ರೆ ಹಿರಿಯರಾದ ನಾವೇ ಅವನ ಸಿಂಹಾಸನದ ಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ ಕೂಡಿಸಬೇಕು. ಅದಲ್ಲದೆ ಅವರಷ್ಟಕ್ಕೆ ಅವರು ಮಾಂಗ ಮರ ಹತ್ತು ಕೂತ್ಕೊಂಡು ಬಿಡುದಾ? ಪಟ್ಟಾಭಿಷೇಕಿಗೆ ಮುಹೂರ್ತ ಯಾಕೆ ನೋಡ್ಬೇಕು? ಒಮ್ಮೆ ಡಂಬರು ಹೊಡೆದಾಯ್ತು, ಒಂದಷ್ಟು ಜನ ಬರ್ತಾರೆ, ಒಂದಿಷ್ಟು ಊಟ ಮಾಡಿ ಹೋಗುತ್ತಾರೆ. ಪ್ರಚಾರ ಆಗದಿದ್ರೆ ಜನ ಬರುದಿಲ್ಲ, ಒಂದೇ ಪ್ರಚಾರ ಮಾಡಿದ್ರೆ ಜನ ಸಿಕ್ಕುವುದೂ ಇಲ್ಲ. ಈಗ ಯಾರೆಲ್ಲ ಬರಬೇಕು? ಎಷ್ಟೊಂದು ಚಕ್ರವರ್ತಿಗಳಾದ್ರೂ ಬರಬೇಡ್ವಿ. ಸುಳ್ಳಲ್ಲ, ಅವ್ರನ್ನು ವಿಜೃಂಭಣೆಯಿಂದ ಕಳಿಸ್ಕೊಳ್ಬೇಕು. ಕೃಷ್ಣ ಎತ್ತಿನ ಗಾಡಿ ಕಳಿಸ್ಕೊಡೋದಲ್ಲ, ಹುಲ್ಲು ಗಾಡಿಯಾ? ಬಣ್ಣದ ರಥ ಕಳಿಸಿಕೊಡಬೇಕು ಬರ್ಲಿಕ್ಕೆ. ಅದನ್ನೇ ಬರೀಲಿಕ್ಕೆ ಶುರು ಮಾಡಿ. ರಥಕ್ಕೆ ಬಣ್ಣ ಬಳಿಯುವುದಾ? ಚಕ್ರವರ್ತಿಗಳು ಬರುವಾಗ ಪುರ ಶೃಂಗಾರದ ವ್ಯವಸ್ಥೆ ಯಾರದ್ದು? ವ್ಯವಸ್ಥಾಪಕ ನಾನೇ. ಅದೇ ನೀವೇ ಆಗ್ಬೇಕು. ಒಲೆಗೊಂದು ಅಡಿ ಕುಂಟೆ, ಮನೆಗೊಂದು ಮುದಿ ಕುಂಟೆ ಎನ್ನುವಾಗ ಅದೇ ಸುಳ್ಳಲ್ಲ. ಹಣ ಎಷ್ಟು ಬೇಕಾದಿತ್ತು ವ್ಯವಸ್ಥೆಗೆ? ಹಣ ವಿಜೃಂಭಣೆಯಿಂದ ಆಗಬೇಕು ಅಂತ ಸಿಕ್ಕಾಪಟ್ಟೆ ಬೇಕು. ಇಷ್ಟೇ ಅಂತ ಬಾಯ್ಬಿಟ್ಟು ಹೇಳಿಕ್ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ, ಏನು? ಅದು ಭಂಡಾರದಲ್ಲಿ ಎಷ್ಟುಂಟು ಅಷ್ಟು ಈ ಬದಿ ಕೊಡಿ, ಉಳಿದ್ರೆ ಹಿಂದೆ ಕೊಡು. ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕೆಲಸ ಮಾಡುವ, ಇವತ್ತು ಮೂಲ ಬಂಡವಾಳದಿಂದ ಕೆಲಸ ಪ್ರಾರಂಭ ಮಾಡಿ ಲೆಕ್ಕಾಚಾರ ಮತ್ತೆ ಮಾಡುವ. ಹೇಳಿದ್ರು ವೈಭವದಿಂದ ಅದೇ. ಮುಹೂರ್ತ ನಾನು ಕೇಳ್ಕೊಂಡು ಬರ್ತೇನೆ. ಒಳ ಹೋಗ್ಕೊಂಡು ನೋಡಿ, ಮಂಡ್ಯಲ್ಲಿ ಹುಣ್ಣಾದ ಮಂಗೆಗಳು ಹೋದಾಗ ಉಂಟು ನೋಡು. ನೋಡಿದೆಯಾ ಕೃಷ್ಣ? ಅಧಿಕಾರ ಸೂತ್ರ ಎಷ್ಟೊತ್ತಿಗೆ ನನ್ನ ಕೈಗೆ ಸಿಗ್ತದೆ ಎನ್ನುವುದಾಗಿ ನಮ್ಮ ಮತ್ತೆ ಹಪಾಪಿಸ್ತಾ ಇದ್ದಾರೆ. ಹೌದಮ್ಮ. ಈಗಲೇ ಹೀಗೆ ಎಲ್ಲಿಯಾದ್ರೂ ಅಧಿಕಾರ ಸಿಕ್ತು ಅಂತ ಆದ್ರೆ ನಮ್ಗೆ ಗೊತ್ತಿ ಅದೋ ಗತಿಯಮ್ಮ. ಮೊದಲಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು. ಖಂಡಿತ. ಮುಹೂರ್ತದ ನೆವನಿದಿಂದ ನಾವೀಗ ಮುಂದೂಡಿದ್ದೇವೆ ಸಿಂಹಾಸನಾರೋಹಣವನ್ನ. ನಿಜ. ಏನಾದ್ರು ಮಾಡ್ಬೇಕಲ್ಲ ಕೃಷ್ಣ? ಏನ್ ಮಾಡುವ? ಹಾ, ನಾವು ಹೀಗೆ ಮಾಡಿದ ಹೇಗೆ? ಮಾರ್ಗ ನೀನೇ ಮುಂದಾಗಬೇಕು. ಬಡ ನಡುವಿನ ಬಡ ಬಾಲಯ ಕಾಣುತ್ತ ಗಡಿ ಬಿಡಿಯುವನಿತಾನಂದ ನಿಲ್ಲು ನಿಲ್ಲೆಲೆ ಸುರಭಿ ನಿಲ್ಲೆ ಅಲ್ಲೇ ನಿಲ್ಲೆ ಅಲ್ಲೇ ನಿಲ್ಲೆ ಅಲ್ಲೇ ನಿಲ್ಲೆ ನಿಲ್ಲೆ ಅಲ್ಲೇ ನಿಲ್ಲೆ ಅಲ್ಲೇ ನಿಲ್ಲೆ ನೀನ್ಯಾರಲೆ ನೀನ್ಯಾರಲೆ ಯಾರಲೆ ಪುಲ್ಲ ಮದನ ಸತಿ ನೀನ್ಯಾರೆ ನೀನ್ಯಾರೆ ನೀನ್ಯಾರಲೆ ಪುಲ್ಲ ಮದನ ಸತಿ ಆರತಿಯಂತೆ 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 ಎಲ್ಲಿಗೈದುವೆಯ ಎಲ್ಲಿಗೈದುವೆಯ ಖುಲ್ಲ 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 ಮಾರನು ಹಳ್ಳೆಯ ತಿವಿದ ಕಾಣೆ ಓ ಜಾಣೆ ಮರಳು ತನ್ನಲ್ಲ ಮನದಿ ಹಳ್ಳೆಯ ತಿವಿದ ಕಾಣೆ. ನೀನ್ ನಿಲ್ಸಿದ್ದೆ. ಓ ಹರ್ಕಂಗಿ,
ಗೊತ್ತಾಗ್ತದೆ ಅರ್ಕಂಗಿ ಅಂತ. ಅಲ್ವೇ ಅರ್ಧಾಂಗಿ. ಅರ್ಧಾಂಗ್ಯ ಏನಯ್ಯ ಬದಲಾಯ್ತಲ್ಲ ನಿನ್ ರಾಗ? ನಿನ್ ನೋಡ್ದಾಗ ಶುರುವಾಯ್ತಲ್ಲ ಒಂದು ಹೊಸ ರೋಗ. ಬಂದದ್ದು ನಿನ್ ಯೋಗ. ನೀನ್ ಮಾತಾಡ್ದಾಗೂ ಹೆಚ್ಚಾಗ್ತಾ ಉಂಟೋದ್ರು ವೇಗ. ವಾಸಿ ಆಗುದು ಯಾವಾಗ? ನಾನು ನೀನು ಒಂದಾದಾಗ. ಸರಿ ಇಲ್ಲ ಈ ಜಾಗ. ಅಷ್ಟಾರು ಗೊತ್ತಾಯ್ತಲ್ಲ ನಿನಗೀಗ. ಮನೆಗೆ ಹೋಗ್ಬೇಕು ಬೇಗ. ಅದ್ ನಾನು ಬಿಟ್ಟಾಗ ಬಾಯ್ ಹಾಕ್ತೇನೆ ಬೀಗ. ಅದ್ರ ಮೇಲೆ ಉಂಟು ನನಗೊಂದು ನಿಗ. ಅದೌದು, ನೀನ್ ಯಾರ ಮಗ? ನೀನೇ ಹೇಳೀಗ. ಗೊತ್ತಾಯ್ತು ಬಿಡು. ವಿಜ್ಞಾನ ಮಗ ವನಿತಾ ಅನ್ನೋದ ಅಲ್ಲವೇನು? ಅದೌದು, ನೀನ್ ಯಾರ ಮಗಳು? ಆ ಸೋಮಣ್ಣನ ಮಗಳು. ಓ, ಹೆಸರು ರಾಧಾ. ಹೊರಟದ್ದು ಕಾಡಿಗೆ. ಒಳ್ಳೇದಾಯ್ತು. ಯಾಕೆ? ನಾನು ಆ ಕಡೆ ಹೋಗುವ ಆಲೋಚನೆ ಇದ್ದೆ. ಹೌದಾ? ಇಬ್ರು ಒಟ್ಟಾಗ ಹೋಗುವ. ಬರ್ತೀಯಾ? ಬರೋದಾದ್ರೆ ಒಂದಿಷ್ಟದ ಅಡ್ಡಾಡ್ಕೊಂಡ್ ಬಾ. ದೊಡ್ಡ ಆಲದ ಮರ ಉಂಟಲ್ಲಿ. ಈಗ ಅವ್ರೆ ನಾನು ಸಂತ ನಿನ್ಗೆ ಅರ್ಥ ಆಗ್ಲಿಲ್ವೇನೆ? ಆ ಕುಳ್ಳು ಮಾರೇ ಇಲ್ವೇನೆ? ಕುಳ್ಳು ಮರ. ಹಾಗಾದ್ರೆ ಯಾರು? ಈ ಟುಯಿ ಬಾಣ ಬಿಡ್ತಾನೆ. ಓಹೋ, ಮನ್ಮತ. ಒಂದೇ ಸಮನೆ 6 ಬಾಣವನ್ನು ನನಗೆ ಬಿಡ್ತಾ ಇದ್ದಾನೆ. ಇದ್ದದ್ದೇ ಆಯ್ತು ಅವನ ಹತ್ರ. ಸಮಸ್ಯೆ ಆದದ್ದು ಅವನಿಗೂ ಅದೇ. ಅವು 5 ಬಾಣ ಬಿಟ್ರು ನಾನು ಇನ್ನು ಸುಮ್ಮನೆ ನಿಂತ್ಕೊಂಡಿದ್ದ ಇಲ್ವಾ? ಅಲ್ಲೇ ತಿರುಗಿ ಬಿಟ್ಲಿಕ್ಕೆ ಶುರು ಮಾಡ್ದೆ. ಆರಾಯ್ತು. ಏನೀಗ? ಹಾಗಾಗಿ ಕಟ್ಟ ಕಡೆದಾಗಿ ನಿನ್ನಲ್ಲಿ ಕೇಳಿಕೊಳ್ಳುವ ಮೊದಲನೇ ಮಾತು ಮತ್ತೇನಲ್ಲ. ಯಾವುದು? ರಾರಾ ಸರಸಕು ರಾರಾ. ಇದ್ಯಾವ್ದು ವಸ್ತು? ರಾಧ ರಾಧ ರಾಧ, ಅದೆಷ್ಟೋ ದಿನಗಳಿಂದ ನಿನ್ನನ್ನ ನೋಡಿದೆ ರಾಧ. ಈ ನಿನ್ನ ಮೋಹಕವಾದಂತಹ ರೂಪಕ್ಕೆ ಮೋಹಗೊಂಡೆ ರಾಧ. ಮೋಹಗೊಂಡು ನಾನಿಂದು ನಿನ್ನ ಬಳಿ ಬಂದಿದ್ದೇನೆ. ರಾಧ ರಾಧ ರಾಧ, ನೀನು ನನ್ನನ್ನ ಪ್ರೀತಿಸು ರಾಧ. ಪಡವಿ ನಾನು ಒಡೆಯ ನೀನು ಕೊಡವಿ ಒಪ್ಪದು. ಬಡವಿ ನಾನು ಒಡೆಯ ನೀನು ಕೊಡವಿ ಒಪ್ಪದು. ಈ ಕೊಡವಿ ಒಪ್ಪದು. ದುಡುಕಿ ಎಡವಿ ಬಿದ್ದ ಮೇಲೆ, ದುಡುಕಿ ಎಡವಿ ಬಿದ್ದ ಮೇಲೆ ನಡೆಯಲಾಗದು. ಕೆಡಗಿ ಪ್ರೇಮ ಬಲೆಯೋಳನ್ನ ಕೆಡೆದು ಬಿಡುವಿರಿ. ಕೆಡಗಿ ಪ್ರೇಮ ಬಲೆಯೋಳನ್ನ ಕೆಡೆದು ಬಿಡುವಿರಿ. ಕಡೆಗೆ ಶ್ವಾನ ಮುಟ್ಟಿದಂತ ಮಡಿಗೆಯ ಬರಿ, ನಾಯಿ ಮುಟ್ಟಿದ ಗಡಿಗೆಯ ಬರಿ. ಕೆಡಗಿ ಪ್ರೇಮ ಬಲೆಯೋಳನ್ನ ಕೆಡೆದು ಬಿಡುವಿರಿ. ಕಡೆಗೆ ಶ್ವಾನ ಮುಟ್ಟಿದಂತ ಮಳಿಗೆಯ ಬರಿ. ನನ್ನನ್ನು ಏನಂತ ತಿಳ್ಕೊಂಡಿರಿ? ಹೆಣ್ಣು ಅಂತಲೇ ತಿಳ್ಕೊಂಡೆ ಅಂತ. ಹೌದು, ಹಾಗಲ್ಲ. ಬಡವಿ ನಾನು. ಕೊಡ್ಲಿಕ್ಕೆ ತೊಳ್ಲಿಕ್ಕೆ ಸರಿಯಾದ ಬಟ್ಟೆ ಬರ ಇಲ್ಲ ನಂಗೆ. ಬಟ್ಟೆ ಬೇಕೇ ಬೇಕಾ? ಹೌದು. ನಿನ್ನ ಮಾತು ಕೇಳಿ ಸಂತೋಷ ಆಯ್ತು ರಾಧ. ಹಾ? ನಿನ್ನಂತವಳಿಗೆ ಮೈ ತುಂಬಾ ಬಟ್ಟೆ ಉಟ್ಕೊಳ್ಬೇಕು ಅಂತ ಉಂಟು. ಹೌದು. ಆದ್ರೆ ಬಟ್ಟೆಯೇ ಇಲ್ಲ. ಅದೇ ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳಿಗೆ 10 ಬಟ್ಟೆ ಅಂಗಡಿಯನ್ನ ಖರೀದಿಸುವ ಯೋಗ್ಯತೆ ಇದ್ರೂ ದೇವರಾಣೆ ಮೈ ಮೇಲೆ ಎಲ್ಲೆಲ್ಲಿ ಬಟ್ಟೆ ಇರಬೇಕು ಅಲ್ಲಲ್ಲಿ ಇರುವುದಿಲ್ಲ. ಹೌದು, ಅಷ್ಟೇ ಅಲ್ಲ. ಮನೆ ಇಲ್ಲಲ್ಲ ನನ್ಗೆ. ಈಗಂತ ಕೋಳಿ ಕೂಡ ಇದ್ದದ್ದು. ಹಕ್ಕಿಗೂಡಲ್ಲಿರುವುದು. ಇದು ಮನೆಯು ಮುಂದಿನ ಮಠದಲ್ಲಿ